ಸರ್ ದ್ರಾವಿಡ್ ಅವ್ರನ್ನ ನಾವು ಗೇಮಲ್ಲಿ ನೋಡಿದ್ದೀವಿ, ಗ್ರೌಂಡಲ್ಲಿ ನೋಡಿದ್ದೀವಿ, ಅವರ ಪ್ಲೇಯಿಂಗ್ ನೋಡಿದ್ದೀವಿ, ಅವರ ಸ್ವಭಾವ ನೋಡಿದ್ದೀವಿ ಗ್ರೌಂಡಲ್ಲಿ. ಸೊ ನೀವು ಸರ್ ನೀವು ಕಂಡಂತೆ ದ್ರಾವಿಡ್ ಅಂದರೆ ನಿಮಗೆ ಅವರ ಹತ್ತಿರದ ಒಡನಾಟ ಕೂಡ ಇದೆ. ಸೊ ಪರ್ಸ್ನಲ್ ಆಗಿ ಅವರ ಸ್ವಭಾವ ಆಗಿ ಅವರ ಕ್ಯಾರೆಕ್ಟರ್ ಆಗಿ ನೀವು ಕಂಡಂತೆ ದ್ರಾವಿಡ್ ಹೇಗೆ? ಈಗ ದ್ರಾವಿಡ್ ಬಗ್ಗೆ ಮಾತಾಡಬೇಕಂದ್ರೆ ಭಾಳ ಇದೆ ಮಾತಾಡೋಕ್ಕೆ. ಒಂದು ದಿವಸ ಕೂತು ಫುಲ್ ಬೇಕಾದ್ರೆ ಮಾತಾಡ್ಬೋದು, ಅಷ್ಟು ಇನ್ಸಿಡೆನ್ಸ್ ಇದೆ, ಆ್ಯನೆಕ್ಡೋಟ್ಸ್ ಇದೆ. ಬಟ್ ನಾನು ಯಾವತ್ತೂ ದ್ರಾವಿಡ್ನ ಒಂಥರ ನೋಡಬೇಕಂದ್ರೆ ಒಂದೇ ಒಂದು ಜ್ಞಾಪಕ ಬರುತ್ತೆ ನನಗೆ. ಅವ್ರದ್ದು ಇದು ತೋರಿಸ್ತದೆ ನೋಡಿ, ಕ್ಯಾರೆಕ್ಟ್ರು. ಇವತ್ತಿಗೂ ಅದೇ ಹೇಳಿದ್ದಾರೆ ವರ್ಲ್ಡ್ ಕಪ್ ಒಳಗೂ, ಇದು ನನಗೆಕ್ಕೋಸ್ಕರ ಗೆಲ್ಲೋದು, ನನಗೆ ರಿಡೆಂಪ್ಷನ್ ಎಲ್ಲ ನನಗೆ ಇದು ಬೇಕಾಗಿಲ್ಲ, ನನ್ನ ಕೆಲಸ ಏನಿತ್ತು ನಾನು ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಅವರು ಫಸ್ಟು ಒಂದು ಡೆಬ್ಯೂ ಆದಾಗ ಇಂಗ್ಲೆಂಡ್ ಒಳಗೆ ಅವರು 96ಗೆ ಔಟ್ ಆಗ್ತಾರೆ. ಆವಾಗ ಅಂಪೈರ್ ಔಟ್ ಕೊಡೋಲ್ಲ, ಅವರೇ ವಾಕ್ ಮಾಡ್ತಾರೆ. ಸೊ ಅದು ಕ್ಯಾರೆಕ್ಟರ್ ತೋರಿಸ್ತಾರೆ ಫಸ್ಟು. ಎರಡನೇದಾಗ ಅವರು ಸೌತ್ ಆಫ್ರಿಕಾ ಒಳಗೆ ಸೆಂಚುರಿ ಹೊಡಿತಾರೆ, ಫಸ್ಟ್ ಡೆಬ್ಯೂ 100 ಅದು. ಅವಾಗ ಹೊಡೆದಾಗ ನಾನು ಡೆಕ್ಕನ್ ಒಳಗೆ ಕ್ರಿಕೆಟ್ ರೈಟರ್ ಆಗಿದ್ದಾಗ ನಾನು ಅವ್ರಿಗೋಗಿ ಪವಿಲಿಯನ್ ಹತ್ರನೇ ಇಂಟರ್ವ್ಯೂ ಮಾಡಿದೆ. ಇಂಟರ್ವ್ಯೂ ಎಲ್ಲ ಆಗಿದ್ಮೇಲೆ, ಯಾಕಂದ್ರೆ ಡೆಬ್ಯೂ 100 ಅಂದರೆ ದೊಡ್ಡದು. ಪ್ಲಸ್ ದ್ರಾವಿಡ್ ಅಂದರೆ ನಮ್ಮ ಹುಡುಗ, ನಮ್ಮ ಬೆಂಗಳೂರು ಹುಡುಗ, ಕರ್ನಾಟಕ ಹುಡುಗ. ಸೊ ಮಾತಾಡ್ಬೇಕಾದ್ರೆ ಎಲ್ಲ ನಾವು ಖುಷಿಯಾಗೆ ಬರೀತೇವೆ ಅಂದ್ಬಿಟ್ಟಾಗ ನಾನು ಕೊನೆಗೆ ಅವ್ರು ಕೇಳಿದ್ದಿಷ್ಟೇ, ಏನು ಇದರೊಳಗೆ 100 ಅಂದ್ಬಿಟ್ಟು, ವಾಟ್ ಡು ಯು ವಾಂಟ್ ಟು ಬಿ ನೋನ್ ಆಸ್ ಅ ಗ್ರೇಟ್ ಬ್ಯಾಟ್ಸ್ಮನ್ ಹಾಗೆ ಹೀಗೆ ಅಂದಿದ್ಗೆ, ನನಗೆ ಗ್ರೇಟ್ ಬ್ಯಾಟ್ಸ್ಮನ್ ಅನ್ನೋದು ಬೇಡ, ನಾನು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂದರೆ ಸಾಕು ಅಂದ್ಬಿಟ್ಟು ಆ ಡೆಬ್ಯೂ 100 ಹೊಡಿತಾರಲ್ಲ ಅವತ್ತೇ ಅವ್ರು ಹೇಳಿದ್ದಿದೆ, ಐ ವಾಂಟ್ ಟು ಬಿ ನೋನ್ ಆಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ನಾಟ್ ಆಸ್ ಅ ಗ್ರೇಟ್ ಕ್ರಿಕೆಟರ್ ಅಂದ್ಬಿಟ್ಟು. ಸೊ ಇವತ್ತಿಗೂ ಅದೇ ಆಗಿದೆ ನೋಡಿ. ವರ್ಲ್ಡ್ ಕಪ್ ಗೆದ್ದಿದ ಮೇಲೂ ಎಷ್ಟು ಕಾಮ್ ಆಗಿದ್ದಾರೆ ಎಲ್ಲರೂ. ಫಾರ್ ವಿನ್ ಇಟ್ ಫಾರ್ ದ್ರಾವಿಡ್ ಅಂದರೆ ನನಗದೆಲ್ಲ ಬೇಡ, ನನಗದೆಲ್ಲ ದಯವಿಟ್ಟು ಬೇಡ, ನಾನು ಸುಮ್ಮನೆ ನನ್ನ ಕೆಲಸ ಏನಿದೆ ನಾನು ಮಾಡಿದ್ದೀನಿ, ನನಗೆ ಬೆಸ್ಟ್ ಎಬಿಲಿಟಿಗೆ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸಿರೋದು. ದ್ಯಾಟ್ ಇಸ್ ದ್ರಾವಿಡ್ ಕ್ಯಾರೆಕ್ಟರ್. ಆಮೇಲೆ ದ್ರಾವಿಡ್ ಬಗ್ಗೆ ಮಾತಾಡಬೇಕಂದ್ರೆ ಹುಡುಗನ್ನ 13 ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ. ಅವನು ಅಂಡರ್-15, ಆವಾಗೆಲ್ಲ ಅಂಡರ್-14 ಇಲ್ಲ, ಅಂಡರ್-15 ಇತ್ತು, ಅಂಡರ್-17, ಅಂಡರ್-19, ಅಂಡರ್-19 ಇತ್ತು, ಸಾರಿ. ಆ ಲೆವೆಲಿಂದ ದ್ರಾವಿಡ್ ನೋಡ್ಕೊಂಡ್ಬಂದಿರೋದು. ಇವತ್ತಿಗೂ ನಾನು ದ್ರಾವಿಡ್ ನೋಡಿದ್ರೆ ಅದೇ ಥರ ನೋಡ್ತೀನಿ ನಾನು, ಯಾಕಂದರೆ ಅಷ್ಟು ಒಳ್ಳೆ ಹುಡುಗ. ಅದು ಏನು ಅವಾಗ ಮರ್ಯಾದೆ ಕೊಡ್ತಿದ್ನೋ ಅದೇ ಮರ್ಯಾದೆ ಇದೆ. ವಿ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್. ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರು ನಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ವೆರಿ ಫ್ಯೂ ಕ್ರಿಕೆಟರ್ಸ್ ವಿಲ್ ಡು. ಕೆಲವು ಟೈಮು ಬರೆದು ಕೆಟ್ಟದಾಗೂ ಬರೆದಿದ್ದೀವಿ, ಅವಾಗ ನೋವು ಆಗತ್ತೆ. ಬಟ್ ಇಮಿಡಿಯೇಟಾಗಿ ಕ್ಯಾರೆಕ್ಟರ್ ಅಂದರೆ ಆಯಿತು, ಇದು ಪಾರ್ಟ್ ಆಫ್ ದ ಲೈಫ್ ಅಂದ್ಬಿಟ್ಟು ನೆಕ್ಸ್ಟ್ ಮೂಮೆಂಟ್ ವಿ ಆರ್ ಟುಗೆದರ್ ಆ ಥರ. ಬಟ್ ಕೆಲವು ಕ್ರಿಕೆಟರ್ಗೆ ಆ ಗುಣ ಇಲ್ಲ. ಅವ್ರ ಬಗ್ಗೆ ಏನಾದ್ರು ಕ್ರಿಟಿಸೈಸ್ ಮಾಡಿದ ತಕ್ಷಣ ಇವ್ರು ಸರಿ ಇಲ್ಲ, ಇವ್ರು ತಲೆ ಕೆಟ್ಟವರು ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಬಟ್ ದ್ರಾವಿಡ್ದದ್ರೊಳಗೆ ಇಲ್ಲ, ಅದು ಒಂದು ಗುಣ ದ್ರಾವಿಡ್ ಅಂದ್ಬಿಟ್ಟು. ಈಗ ದ್ರಾವಿಡ್ ಇವತ್ತು ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ದೀವಿ. ಬಟ್ ಅವ್ರು ಮಾಡಿರೋದೇನೋ ಆ ಟೀಮ್ನ ಮ್ಯಾನೇಜ್ ಮಾಡಿದ್ದು. ಇವರು ಎಷ್ಟು ಮಟ್ಟಕ್ಕೆ ಆ ಟೀಮ್ನ ಮೋಲ್ಡ್ ಮಾಡಿದಾರಂದರೆ, ಇವ್ರಿಗೆ ಮುಂಚೆ ರವಿಶಾಸ್ತ್ರಿ ಇದ್ದರು, ಅವ್ರು ಬಂದ್ಬಿಟ್ಟು ಬಿಂದಾಸಾಗಿ ಆಡಿ, ಅಗ್ರೆಸಿವ್ ಆಗಿ ಆಡಿ, ಸೋತ್ರು ಚಿಂತೆಲ್ಲ ಆಡಿ, ಅಗ್ರೆಸಿವ್ ಆಡಿ ಕ್ರಿಕೆಟ್ ಅಂದ್ಬಿಟ್ಟು ಅವರೊಂದು ಕ್ಯಾರೆಕ್ಟರ್ ತರ್ತಾರೆ. ದ್ರಾವಿಡ್ ಬಂದ್ಬಿಟ್ಟು ಅದನ್ನು ಆ ಕ್ಯಾರೆಕ್ಟರ್ನೇ ಇಟ್ಕೊಂಡು ಎಷ್ಟು ಮಟ್ಟಕ್ಕೆ ಅಗ್ರೆಷನ್ ಇರಬೇಕು, ಯಾವಾಗ ಏನು ಮಾಡಬೇಕು, ಹೇಗೆ ಟೀಮ್ ಎಥಿಕ್ಸ್ ಇರಬೇಕು, ಟೈಮ್ ಪ್ರಾಕ್ಟೀಸು, ಮ್ಯಾಚ್ ಟೈಮ್ ಮ್ಯಾಚು ಅಂದ್ಬಿಟ್ಟು ಅವರು ಅದನ್ನು ಮೋಲ್ಡ್ ಮಾಡಿ ಈ ಟೀಮ್ನ ಪ್ರಿಪೇರ್ ಮಾಡ್ಕೊಂಡು ಬಂದವ್ರೆ. ಡಿಸಪಾಯಿಂಟ್ಮೆಂಟ್ಸ್ ಆಗಿದೆ, ವರ್ಲ್ಡ್ ಟೆಸ್ಟ್ ಟೈಟಲ್ ಬರಲಿಲ್ಲ, ವರ್ಲ್ಡ್ ಕಪ್ ಗೆಲ್ಲಲಿಲ್ಲ, ಅದೆಲ್ಲ ಬಂತು. ODI ವರ್ಲ್ಡ್ ಕಪ್ ಗೆದ್ದಿಲ್ಲ ಅಂದ್ಬಿಟ್ಟು ಬಂತು. ಬಟ್ ಇವತ್ತು ಗೆದ್ದಿದ ಮೇಲೆ ನಾವು ಅವ್ರನ್ನ ಗ್ರೇಟ್ ಅಂತಿದ್ದೀವಿ. ಅವ್ರು ಯಾವತ್ತೂ ಗ್ರೇಟೇ, ಅವ್ರು ಗೆದ್ದಿಲ್ದವ್ರು ಗ್ರೇಟೇ, ಗೆದ್ದರು ಗ್ರೇಟೆಸ್ಟ್ ಹೋಗ್ಬೇಕು ಅಂದ್ಬಿಟ್ಟು. ಈಗ ಈ ದ್ರಾವಿಡ್ದು ನಾವು ನೋಡೋಕ್ಕೆ ಹೋದರೆ ಆ ಟೈಮ್ ಒಳಗೆ ಅವರು ಇಂಡಿಯನ್ ಟೀಮ್ ಬಂದಾಗ, ಅವರು ಇಂಡಿಯನ್ ಟೀಮ್ ಬ್ರೇಕ್ ಆದಾಗ ಅವರಿಗೆ ಭಾಳ ಚಾನ್ಸ್ ಕೊಡಲಿಲ್ಲ, ಇನಿಷಿಯಲಾಗಿ ಕೊಡಲಿಲ್ಲ. ಅವರು ಎಷ್ಟೇ ರನ್ ಸ್ಕೋರ್ ಮಾಡ್ತಿದ್ರು ರಂಜಿ ಟ್ರೋಫಿ ಒಳಗೆ ಕೊಡ್ತಿರ್ಲಿಲ್ಲ. ಆವಾಗ ನಮ್ಮ GR ವಿಶ್ವನಾಥ್ ಚೇರ್ಮನ್ ಆಫ್ ಸೆಲೆಕ್ಟರ್ಸ್ ಆಗಿದ್ದರು. ಅವ್ರಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಏನ್ರಿ ದ್ರಾವಿಡ್ ಹೊಡಿತಿದ್ದಾರೆ ನೀವೇನು ಕೊಡ್ತಿಲ್ಲ, ಫಸ್ಟು ಅವನಿಗೆ ಸೆಂಚುರಿ, ದೊಡ್ಡ ದೊಡ್ಡ ಸೆಂಚುರಿ ಹೊಡಿಯೋಕ್ಕೆ ಹೇಳಿ ಅಂದ್ಬಿಟ್ಟು. ಸೊ ಒಂದು ಜ್ಞಾಪಕ ಇದೆ ನನಗೆ, ಅವರು ಒಂದು ನ್ಯೂಜಿಲ್ಯಾಂಡ್ ಸೀರೀಸ್, ನ್ಯೂಜಿಲ್ಯಾಂಡ್ ಅವ್ರು ಬಂದಿರ್ತಾರೆ, ಈ ಥರ ಒಂದು ಪ್ರಾಕ್ಟೀಸ್ ಮ್ಯಾಚ್ ಇರುತ್ತೆ ನ್ಯೂಜಿಲ್ಯಾಂಡ್ ಟೀಮು ಇಂಡಿಯಾ ಎ. ಆವಾಗ ದ್ರಾವಿಡ್ 147 ಹೊಡಿತಾರೆ. ಅವತ್ತಿನ ದಿವಸ ದ್ರಾವಿಡ್ ನನಗೆ ಖುದ್ದಾಗಿ ಹೇಳ್ತಾರೆ, ಈಗ ಹೇಳೋ ನೀನು GR ವಿಶ್ವನಾಥ್ಗೆ ಹೊಡೆದಿದ್ದೇನೆ ಅಂದ್ಬಿಟ್ಟು.
ಸೊ ನಾನು ಜಿ ಆರ್ ವಿಶ್ವನಾಥ್ ಫೋನ್ ಮಾಡಿ ಈಗ ಹೊಡೆದಿದ್ದಾನೆ ಏನು ಮಾಡ ಆಯಿತು ಬಿಡು ಅಂದ್ಬಿಟ್ಟು ಅವಾಗ ಈ ಕಮ್ಸ್ ಇನ್ ಟು ದ ಟೀಮ್. ಸೊ ದ್ರಾವಿಡ್ ಹೇಳೋದಂದರೆ ಅವ್ರು ಕೇಳ್ತಾ ಇದ್ದೀನಿ ನೀನು ಬಿಗ್ ಸ್ಕೋರ್ ಹೊಡಿ ಅಂದ್ಬಿಟ್ಟು ಹೊಡಿತಿದ್ರು. ಐ ವಾಂಟ್ ಬಿಗ್ ಸ್ಕೋರ್ಸ್ ಅಂತ 147 ಹೊಡ್ತೀನಿ. ಬಂದರು ಟೀಮಿಗೆ ಬಂದರು. ಈ ಸೆಟಲ್ ಡೌನ್ ಎಸ್ ಅ ಟೆಸ್ಟ್ ಕ್ರಿಕೆಟರ್. ಅದ್ರ ಬಗ್ಗೆ ಯಾರಿಗೂ ಇದೇ ಇರಲಿಲ್ಲ. ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡಿದ್ರು ಇಂಡಿಯನ್ ಟೀಮಲ್ಲಿ ಅಂದರೆ ದಿನ್ನು ಇಂಥ ಬ್ಯಾಟ್ಸ್ಮನ್ನು ವಿ ವಿ ಎಸ್ ಲಕ್ಷ್ಮಣ್ ಥರನೇ. ಸೊ ಇದು ಇವ್ರು ಹಾಡ್ತಾ ಬಂದಾಗ ODI ಟೀಮಿಗೆ ಬರ್ತಾರೆ. ಆ ಟೈಮಲ್ಲಿಗೆ ಒನ್ ಡೇ ಇಂಟರ್ನ್ಯಾಷನಲ್ಸ್ ನಡೆಯುತ್ತೆ. ಅವಾಗ T20 ಇಲ್ಲ. ಆ ODI ಇದು ಮಾಡಿದಾಗ ಅವ್ರು ಹಾಡ್ಬೇಕಾದ್ರೆ ಇವರು ನಮ್ಮ ಅಜರುದ್ದೀನು ಮತ್ತು ಬೇರೆಯವರೆಲ್ಲ ಅವ್ರಿಗೆ ಟೀಕೆ ಮಾಡ್ತಾರೆ. ನೀನು ಲಾಯಕ್ಕಿಲ್ಲ ಆಡೋಕ್ಕೆ, ODI ಆಡೋಕ್ಕೆ ಲಾಯಕ್ಕಿಲ್ಲ, ನಿಂಗೆ ರನ್ನಿಂಗ್ ವಿಟನ್ಸ್ ಇಲ್ಲ, ನಿಂಗೆ ಇದು ಇಲ್ಲ ಅದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಸರಾಗಿರ್ತಾರೆ. ಒಂದು ದಿವಸ ಈಗ ಹಾಗೆ ಮಾತಾಡ್ಬೇಕಾದ್ರೆ ನನಗೆ ಹಿಡ್ದು ಈ ಥರ ನನಗೆ ಟೀಕೆ ಮಾಡಿದ್ದಾರೆ ಬಟ್ ಆಯ್ತು ತಲೆ ಕೆಡಿಸ್ಕೋಬೇಡ ನೋಡೋಣ. ನಾನು ಖುದ್ದಾಗೆ ಹಜರ್ಗೆ ಫೋನ್ ಮಾಡಿದೆ. ಅಲ್ಲ, ಒಂದು ಇಂಡಿಯನ್ ಪ್ಲೇಯರ್ ಬಂದಿದ ಮೇಲೆ ನೀವು ಅವನಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಾ ಇಲ್ಲ ಅವನಿಗೆ ಡಿಸ್ಕರೇಜ್ ಮಾಡಬೇಕಾ? ಇವತ್ತು ನೀವು ದ್ರಾವಿಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವತ್ತು ದ್ರಾವಿಡ್ ನಾಟ್ ಅ ಒನ್ ಡೇ ಪ್ಲೇಯರ್ ಅಂತಿದ್ರು. ಎಷ್ಟು ರನ್ಸ್ ಹೊಡೆದವ್ರೆ? 10,000 ಮೇಲೆ ರನ್ ಹೊಡೆದವ್ರು ODI. ಸೊ ತೋರಿಸ್ಕೊಟ್ಟಿದ್ದಾರೆ, ಎಬಿಲಿಟಿ ಇದೆ. ಒಂದು ಟೆಕ್ನಿಕ್ ಕರೆಕ್ಟಾಗಿದ್ಬಿಟ್ರೆ ನೀವು ಯಾವ ಲೆವೆಲ್ ಯಾವ ಕ್ರಿಕೆಟ್ ಬೇಕಾದ್ರೆ ಆಡ್ಬೋದು. ಈಗ ವಿರಾಟ್ ಕೊಹ್ಲಿನೇ ತಗೊಳ್ಳಿ, ಈಗ ಟೆಕ್ನಿಕಲ್ ಸೌಂಡ್ ಇರೋದ್ರಿಂದ ಹೆಂಗೆ ಬೇಕಾದ್ರೆ ಆಡ್ಬೋದು, ಅಗ್ರೆಷನ್ನು ತೋರಿಸ್ಬೋದು, ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು. ಸೊ ದ್ರಾವಿಡ್ಗೂ ಈ ಥರ ಇದು ಆಗಿದೆ, ನೋವುಗಳು ಆಗಿದೆ. ಆಮೇಲೆ ಅವ್ರು ಆಡ್ಬೇಕಾರೆ ಆವಾಗ ದ್ರಾವಿಡ್ಗೂ ಗಂಗೂಲಿ ಕಾಂಪಿಟೇಷನ್ ಇತ್ತು. ಒಂದೇ ಟೈಮ್ ಬಂದಿದ್ದಿದ್ರು. ದ್ರಾವಿಡು ಆಡ್ಬೇಕಾದ್ರೆ ಈ ಇಂಟರ್ನ್ಯಾಷನಲ್ ಟೂರ್ಸ್ ಟೀಮ್ ಬರೋದಲ್ಲ, ಅಂಡರ್-19 ಆಡೋರು, ಇಂಡಿಯಾ A ಆಡೋರು. ಅವಾಗ ಆಡ್ಬೇಕಾದ್ರೆ ಕೆಲವು ಟೈಮು ಬೇಕಂತ ರನ್ಔಟ್ ಮಾಡಿಸಿದ್ದಾರೆ ಯಾರೋ ನಮ್ಮ ಗಂಗೂಲಿಯವರು. ಇವತ್ತು ಯಾವತ್ತು ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ಬೋದು ಅಂದ್ಬಿಟ್ಟು. ಸೊ ಅದೆಲ್ಲ ಆಗಿದೆ ಅವರಿಗೆ. ಅವ್ರು ಒಂದೊಂದು ಇದನ್ನು ಅವರು ದಾಟ್ಕೊಂಬಂದು ಇಂಥ ಗ್ರೇಟೆಸ್ಟ್ ಪ್ಲೇಯರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ಲೇಯರ್ಸ್ ಅಂತ ಹೇಳ್ಬೇಕು. ನಾವು ಸಚಿನ್ಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ಬೆಲೆ ನಾವು ದ್ರಾವಿಡ್ ಕೊಡ್ಬೋದು. ಬಟ್ ದ್ರಾವಿಡ್ ಯಾವತ್ತೂ ಹೇಳ್ತಾರೆ ಸಚಿನ್ ಇಸ್ ಗ್ರೇಟರ್ ಪ್ಲೇಯರ್ ಅಂದ್ಬಿಟ್ಟು. ಅದು ಹ್ಯೂಮಿಲಿಟಿ. ಯಾರು ಆ ಥರ ಒಪ್ಕೊಳ್ಳಲ್ಲ. ನಾನೇ ಯಾಕೆ ವೈ ನಾಟ್ ಮೀ ಅಂದ್ಕೊಂಡಿರ್ಬೇಕು. ಸೊ ಅವ್ರು ಯಾವತ್ತೂ ಹೇಳ್ತಾರೆ ಅವ್ನು ಆಡಿದ ಕ್ರಿಕೆಟೇ ಬೇರೆ ಥರ ಅಂದ್ಬಿಟ್ಟು. ಅದು ರೆಸ್ಪೆಕ್ಟ್ ಇದೆ, ಅಕ್ನಾಲೇಜ್ಮೆಂಟ್ ಇದೆ. ಸೊ ಅಂಥ ಕ್ಯಾರೆಕ್ಟರ್ಗಳು ಯಾವತ್ತಾದ್ರು ಬಂದು ಹೇಳ್ಬೇಕಂದ್ರೆ ಬೇರೆಯವ್ರು ನನಗಿನ್ನ ಒಳ್ಳೆ ಪ್ಲೇಯರ್ ಅಂದರೆ ಅದು ಹ್ಯೂಮಿಲಿಟಿ ಅಂತೀವಿ. ಯಾಕಂದರೆ ಅವ್ರ ಫ್ಯಾಮಿಲಿನೇ ಹಾಗೆ. ನನಗೇನು ಪ್ರಿವಿಲೇಜ್ ಇದೆ ಅಂದರೆ ಅವ್ರ ಫಾದರ್ ಜೊತೆ ಆಡಿದ್ದೀನಿ ಕ್ರಿಕೆಟ್ ಅಂತ. ಇವನ ಬಗ್ಗೆ ಬರ್ತಿದ್ದೀನಿ, ದ್ರಾವಿಡ್ ಬಗ್ಗೆ ಬರ್ತಿದ್ದೀನಿ. ಅವ್ರ ಬ್ರದರ್ ಇನ್ನೂ ಒಳ್ಳೆ ಕ್ರಿಕೆಟರ್ ವಿಜಯ್ ದ್ರಾವಿಡ್. ಅವರು ಒಳ್ಳೆ ಕ್ರಿಕೆಟ್ರು. ಅವ್ರ ಕೊನೆಗೆ ಸ್ಟೇಟ್ ಟೀಮು ಸರಿಯಾಗಿ ಸೆಲೆಕ್ಷನ್ ಕೊಡ್ತಿಲ್ಲ ಅಂದ್ಬಿಟ್ಟು ಬಿಟ್ಟು ಹೊಟ್ಟೋದ್ರು. ಎಜುಕೇಷನ್ ಮಾಡಿದ್ರೆ US ಹೋಗಿದ್ದಾರೆ. ಇವತ್ತು ನಾನು ಅವರಿಬ್ಬರು ಮಕ್ಕಳ ಬಗ್ಗೆ ನೋಡ್ತಾ ಇದ್ದೀನಿ ಕ್ರಿಕೆಟು. ಕೆಲವು ಬರೆದಿದ್ದೀನಿ. ನಮ್ಮ ಟೈಗರ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಇದೆ, ಅದ್ರೊಳಗೆ ಆಡ್ತಾರೆ, ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ಬಿಟ್ಟು ಖುಷಿಯಾಗಿ ನೋಡ್ತಿರ್ತೀವಿ. ಫ್ಯಾಮಿಲಿ ವಿ ಹ್ಯಾವ್ ಗುಡ್ ರಿಲೇಷನ್ಶಿಪ್ಪು. ಈಗ ನೀವು ದ್ರಾವಿಡ್ ಹೇಗೆ ವಾಟ್ ಈಸ್ ಈ ಗೋಯಿಂಗ್ ಟು ಡೂ ಟುಮಾರೋ ಅಂದರೆ ಅವ್ರದ್ದು ಆಲ್ರೆಡಿ ಒಂದು ಕ್ರಿಕೆಟ್ ಅಕಾಡೆಮಿ ಇದೆ, 6 ಕ್ರಿಕೆಟ್ ನಿಂತಿದೆ. ಅದನ್ನು ಅವರು ಒಂದು ಪ್ರೊಫೆಷ್ನಲ್ ಆಗಿ ನಡ್ಸ್ಕೊಂಬಂದು ಹೇಗೆ ನಾನು ಐ ಕ್ಯಾನ್ ಬ್ರಿಂಗ್ ಪ್ಲೇಯರ್ಸ್ ಇನ್ ಟು ದಿ ಲೈಮ್ಲೈಟ್ ಅಂದರೆ ಹೇಗೆ ಅವ್ರಿಗೆ ಕರೆಕ್ಟ್ ಕೋಚಿಂಗ್ ಕೊಟ್ಟು ಅವ್ರನ್ನ ಹೆಂಗೆ ಡೆವಲಪ್ ಮಾಡಿ ಕರ್ನಾಟಕಕ್ಕೆ ಮತ್ತು ಸೌತ್ ಝೋನ್ಗೆ ಮತ್ತು ಇಂಡಿಯಾಗೆ ಆಡಬೇಕು ಅಂತ ಫೆಸಿಲಿಟಿನ ಇಟ್ಟು ಅವರು ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಕೆಲವು ಕಡೆ ಏನಾಗಿದೆ, ನೆಗೆಟಿವಿಟಿ ಬಂದಿದೆ ಇದ್ದಾಗ ಇನಿಷಿಯಲ್ ಆಗಿ. ಬಟ್ ಅವರು ಒಂದೊಂದಾಗೆ ಅದನ್ನು ತಳ್ಕೊಂಡೇ ಬಂದಿದ್ದಾರೆ, ಡಿಫೀಟ್ ಮಾಡ್ಕೊಂಬಂದವರು. ಒಂದೊಂದು ಆಬ್ಸ್ಟೇಕಲ್ನು ಕ್ರಾಸ್ ಮಾಡ್ಕೊಂಬಂದು ಇವತ್ತು ದ್ರಾವಿಡ್ ಇಸ್ ವಾಟ್ ಹಿ ಇಸ್. ಇವತ್ತು ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಅವ್ರಿಗೇನೂ ಆಗಲ್ಲ, ಹಂಗೇ ಇರ್ತಾರೆ. ಆ ಡಿಸಪಾಯಿಂಟ್ಮೆಂಟ್ ಸ್ವಲ್ಪ ದಿನ ಇತ್ತು, ಇದಾಗಿಲ್ಲ, ಬಟ್ ಅದೆಲ್ಲ ಪಾರ್ಟ್ ಆಫ್ ಲೈಫ್ ಅಂದ್ಬಿಟ್ಟು ಈಸ್ ಮೂಡ್ ಆನ್. ಸೊ ದ್ರಾವಿಡ್ ಫ್ರಮ್ 113 ನೋಡ್ಕೊಂಬಂದಿದ್ದೆ. ಅದು ಹೆಂಗೆ ಆಡ್ತಿದ್ರು ಕ್ರಿಕೆಟ್ ಅಂದರೆ ಪರ್ಫೆಕ್ಟ್. ಅವ್ರಿಗೊಂದು ಒಳ್ಳೆ ಕೋಚ್ ಇದ್ದರು, KK ತಾರಾಪುರ್ ಅಂದ್ಬಿಟ್ಟು. ಕರ್ಕೊಂಡು ಅವರು ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾಗ ಚಿಕ್ಕ ವಯಸ್ಸಿಂದನೇ ಅವರು ದೊಡ್ಡ ಸ್ಕೋರ್ ಮಾಡ್ಕೊಂಬರೋರು. ಬಿಗ್ 100, ದೊಡ್ಡ 100ಗಳು. ಸೊ ಅದು ಬಿಲ್ಡ್ ಆಗಿ ಅವ್ರು ಇಂಡಿಯಾ ಆಡಿ ಅವರಾಗೆ ಖುದ್ದಾಗಿ ಹೋದರು. ಈಗ ದ್ರಾವಿಡ್ದು ಇನ್ನೊಂದು ಆಸ್ಪೆಕ್ಟ್ ಹೇಳ್ಬೇಕಂದ್ರೆ ಅವ್ರು ಕೋಚ್ ಆಗಿದ್ಮೇಲೆ ಇವರು ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ ದ್ರಾವಿಡು ಟೀಮೊಳಗೆ ಇಲ್ದಿರೋ ಹುಡುಗರಿಗೂ ಅವ್ರು ಕಾಲ್ ಮಾಡಿ ಅವ್ರಿಗೆ ಮಾತಾಡಿಸಿ
ಯುವರ್ ರೋಲ್ ವಿಲ್ ಬಿ ದಿಸ್ ಇನ್ ಇಂಡಿಯನ್ ಕ್ರಿಕೆಟ್, ಪ್ರಿಪೇರ್ ಆಗಿರು, ಆ ಥರ ಎಲ್ಲ ಮಾತಾಡಿದ್ದಾರೆ. ಈಗ ಹಾರ್ದಿಕ್ ಪಾಂಡ್ಯ ಇರಲಿ, ನಮ್ಮ ಬೂಮ್ರಾ ಇರಲಿ, ಇಂಜುರಿ ಆದಾಗ ಸೂರ್ಯಕುಮಾರ್ ಯಾದವ್ ಇರಲಿ, ಇಂಜುರಿ ಇದ್ದಾಗ ಅವ್ರನ್ನೆಲ್ಲ ಮಾತಾಡ್ಕೊಂಡು ದಿಸ್ ಇಸ್ ವಾಟ್ ಯು ಡೂ ಅಂದ್ಬಿಟ್ಟು ಕಾನ್ಸ್ಟೆಂಟಾಗಿ ಟಚ್ ಒಳಗಿದ್ದಾರೆ. ಇದು ಕ್ಯಾರೆಕ್ಟ್ರು ಯಾಕೆ ಬಂದಿದೆ ಅಂದರೆ ಅವ್ರಿಗೆ ಖುದ್ದಾಗ ಆಗಿದೆ ಆ ಥರ. ಅವ್ರು ಹಾಡ್ಬೇಕಾದ್ರೆ ಅವ್ರಿಗೆ ಒನ್ ಡೇ ಟೀಮ್ ಒಳಗೆ ರೆಗ್ಯುಲರಾಗಿ ಇರಲಿಲ್ಲ, ಒಂದು ಯಾವತ್ತೂ ಒಂದು ಇದ್ದೀನೋ ಇಲ್ವೋ ಅಂದ್ಬಿಟ್ಟು ಕೊನೆಗೆ ವಿಕೆಟ್ ಕೀಪಿಂಗ್ ಮಾಡಿ ಟೀಮ್ ಒಳಗಿದ್ದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಅಂತ ಹೇಳಬೇಕು, ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬರ್ತಾರೆ. ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಇವ್ರ ಕ್ಯಾಪ್ಟನ್ ಇದ್ದಾಗ ಅನಿಲ್ ಕುಂಬ್ಳೆ ಕೆರಿಯರು ಒಂದು ಸ್ವಲ್ಪ ಇದಿತ್ತು, ಇದ್ದಾರೋ ಅಂದ್ಬಿಟ್ಟು ಭಾಳ ನೋವೊಳಗಿದ್ರು ಅನಿಲ್. ಆವಾಗ ನಾನು ಟೈಮ್ಸ್ ಆಫ್ ಇಂಡಿಯಾಗೆ ಸ್ಪೋರ್ಟ್ಸ್ ಎಡಿಟರ್ ಆಗಿದ್ದೆ. ನನಗೆ ಅವತ್ತು ಕುಂಬ್ಳೆ ಫೋನ್ ಮಾಡ್ತಾರೆ, ಈ ಥರ ಕೇಳ್ಬಿಡು ನನ್ನ ಫ್ಯೂಚರ್ ಏನು, ನೀನೇ ಡ್ರಾವಿಡ್ ಕೇಳ್ಬಿಟ್ಟು ಸರ್. ಅವರಿಬ್ಬರು ಒಟ್ಟಿಗೆ ಆಡ್ತವ್ರು, ಬಟ್ ಏನಾಗುತ್ತಂದರೆ ಮಾತಾಡೋಕ್ಕಾಗಲ್ಲ, ನಂದೇನೋ ಭವಿಷ್ಯ ಅಂತ ಹೇಳೋಕ್ಕೆ ಚೆನ್ನಾಗಿ ಕಾಣಲ್ಲ ಟೀಮ್ ಮೇಟ್ಸ್ ಒಳಗೆ. ಸೊ ನಾನು ಇಬ್ಬರಿಗೂ ಫ್ರೆಂಡ್ ಇರೋದ್ರಿಂದ ನನಗೆ ಫೋನ್ ಮಾಡಿ ಅನಿಲು ಕೇಳಿ ನಂದೇನು ವೆದು ಎಷ್ಟ ಅಂದ್ಬಿಟ್ಟು ನಾನು ಖುದ್ದಾಗೆ ಡ್ರಾವಿಡ್ಗೆ ಫೋನ್ ಮಾಡಿದೆ. ಇಮಿಡಿಯೇಟಾಗಿ ಫೋನ್ ಮಾಡಿ ಹಿಂಗಿದೆಯಪ್ಪ, ವಾಟ್ ಯು ಡೂ ಅಂದ್ಬಿಟ್ಟು, ನೋ ಐ ವಿಲ್ ಸ್ಪೀಕ್ ಟು ಅಂದ್ಬಿಟ್ಟು, ನೋ ಐ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಥ್ರೂ, ಐ ಇಮಿಡಿಯೇಟ್ಲಿ ಟಾಕ್ ಟು ಅಂದ್ಬಿಟ್ಟು ಪಾಪ ಖುದ್ದಾಗೆ ನೆಕ್ಸ್ಟು ನಾನು ಫೋನ್ ಇಟ್ಟಿದ್ಮೇಲೆ ಮಾಡಿದ್ದಾರೆ ಅನಿಲ್ಗೆ ಮಾತಾಡಿ. ಅನಿಲ್ಗೆ ಒಂದು ಸ್ವಲ್ಪ ಆಯಿತು, ಯು ಆರ್ ಸ್ಟಿಲ್ ಅರೌಂಡ್ ಅಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಅನಿಲ್ ಕುಂಬ್ಳೆಗೂ ಆ ಥರ ಇದಾಗ್ಬಿಟ್ಟಿತ್ತು, ನಾನು ಇಷ್ಟೆಲ್ಲ ಪರ್ಫಾರ್ಮ್ ಮಾಡಿ ನನಗೆ ಟೀಮಿಂದ ಆಚೆ ಆಗ್ತಿದ್ದಾರೆ, ಏನು ಇದ್ದೀನೋ ಇಲ್ವೋ ಅಂತ ಹೇಳ್ತಿರೋದು ಈ ಥರ ಎಲ್ಲ ಪ್ಲೇಯರ್ಸ್ಗೂ ಆಗಿದೆ. ಈಗ ಲಕ್ಷ್ಮಣ್ಗಾಗಿದೆ ನೋಡಿ, ಅವ್ರು ಧೋನಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಅವ್ರು ಫೋನ್ ಎತ್ತಲ್ಲ. ಆಮೇಲೆ ಕೊನೆಗೆ ಅವ್ರು ನೋವಲ್ಲಿಗೆ ಅವರೇ ಬಿಟ್ಟು ಬರ್ತಾರೆ. ಸೊ ಆ ಥರ ಲಕ್ಕಿಲಿ ಡ್ರಾವಿಡ್ಗೆ ಅದು ಆಗಲಿಲ್ಲ. ಅವ್ರು ಖುದ್ದಾಗಿ ಅವ್ರು ಡಿಸೈಡ್ ಮಾಡಿದ್ರು ನಾನು ಹೋಗ್ತೀನಿ ಅಂತ ಹೋದರು. ಬಟ್ ಇವತ್ತು ಅವರು ಪ್ಲೇಯರ್ಸ್ಗೆ ಫೋನ್ ಮಾಡಿ ಯುವರ್ ಥಿಂಗ್ ಇಸ್, ಈ ಥರ ನಿನ್ನ ಪೊಸಿಷನ್ ಇಲ್ಲಿದೆ, ನೀನು ರೆಡಿಯಾಗಿರು, ನೀನು ಈ ಥರ ಬಂದು ನಮಗೆ ಪರ್ಫಾರ್ಮ್ ಮಾಡಬೇಕು ಅಂತ ಪ್ರಿಪೇರ್ ಮಾಡಿರೋದು ಮೆಂಟಲಿ ಅಂದರೆ ಮೆಚ್ಯೂರಿಟಿಯಿಂದ. ಯಾಕಂದರೆ ಅವ್ರಿಗೆ ಆಗಿದೆ, ಅವರೇ ಕ್ಯಾಪ್ಟನ್ ಇದ್ದಾಗ ಬೇರೆ ಪ್ಲೇಯರ್ಸ್ ನೋವು ನೋಡಿದ್ದಾರೆ. ಸೊ ಅದನ್ನೆಲ್ಲ ಅವರು ಅರ್ಥ ಮಾಡಿಕೊಂಡು ಕಾಲ್ ಮಾಡಿ ಪ್ಲೇಯರ್ಸ್ ಮಾತಾಡಿದ್ದಾರೆ. ಸೊ ಅದು ಒಂದು ಇದು ನಾವು ಹೇಳಬೇಕು. ಯಾಕಂದರೆ ನೀವೊಂದು ದೊಡ್ಡ ಪ್ಲೇಯರ್ ಇರ್ಬೋದು, ನಿಮಗೆ ಗೊತ್ತಿಲ್ಲ ನಾಳೆ ಏನು ಅಂದ್ಬಿಟ್ಟು, ಯಾಕಂದರೆ ಬೇರೆ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಿದ್ದಾರೆ, ನೀವು ಇದ್ದೀರೋ ಇಲ್ಲೋ ಅಂದ್ಬಿಟ್ಟು ನಾನು ನಿಮಗೆ ಕಾನ್ಫಿಡೆನ್ಸ್ ಕೊಡೋಂಗೆ ಡ್ರಾವಿಡ್ ನಿಮ್ಗೆ ಫೋನ್ ಮಾಡಿ, ನೀನು ಇದೆಯಪ್ಪ, ಸ್ಕೀಮ್ ಆಫ್ ಥಿಂಗ್ಸ್ ನೀ ಇದೆಯಾ, ನೀನು ಪ್ರಿಪೇರ್ ಮಾಡ್ಕೊ, ನೀನು ಆಪರ್ಚುನಿಟಿ ಸಿಕ್ಕಿದಾಗ ನೀನು ಬಂದು ಮಾಡ್ಕೊ, ಎಸ್ಟಾಬ್ಲಿಷ್ ಮಾಡ್ಕೊ. ಸೊ ಅದು ಕೊಡೋದು ಭಾಳ ಇಂಪಾರ್ಟೆಂಟ್. ಯಾರೇ ಕೋಚ್ ಇದ್ರೂ ಈಗ ಈ ಲೆವೆಲಲ್ಲಿ ಕೋಚಿಂಗ್ ಏನಂದರೆ ಓನ್ಲಿ ಮ್ಯಾನೇಜ್ಮೆಂಟ್, ಅವ್ರಿಗೊಂದು ಟೆಕ್ನಿಕ್ ಹೇಳ್ಕೊಡೋದು ಬೇಕಾಗಿಲ್ಲ. ಎಲ್ಲ ಒಂದು ಕಡೆ ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ಈಸ್ ಕೇಪಬಲ್ ಆಫ್ ಟೀಮ್ದು ಮಾಡಿದ್ದಾರೆ. ಇವರು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು ಈ ಟೀಮ್ನ ಜೊತೆಗೆ ಇಟ್ಟಿದ್ದಾರೆ ನೋಡಿ. ಎಷ್ಟೋ ಈಗ ಈ ಇಂಡಿಯಾ ಒಳಗೆ ಏನಂದರೆ ಡೈವರ್ಸು ಲ್ಯಾಂಗ್ವೇಜಸ್ಸು, ಡೈವರ್ಸ್ ಕಲ್ಚರು, ಅದನ್ನೆಲ್ಲ ಒಟ್ಟಿಗೆ ಮೋಲ್ಡ್ ಮಾಡೋಕ್ಬೇಕಾದ್ರೆ ಭಾಳ ತೊಂದರೆ. ಸೊ ನಾವು ಒಂದು ಸತಿ ಇಂಡಿಯನ್ ಟೀಮ್ ಜೊತೆ ಹೋಗ್ಬೇಕಾದ್ರೆ ನಾವು ನೋಡ್ತಿದ್ವಿ ಟೀಮೇ ಬ್ರೇಕ್ ಆಗಿರೋದು. ಮಹಾರಾಷ್ಟ್ರ ಅವ್ರೊಂದು ಕಡೆ, ಕರ್ನಾಟಕದವ್ರೊಂದು ಕಡೆ, ಡೆಲ್ಲಿಯವ್ರೊಂದು ಕಡೆ, ಡೆಲ್ಲಿ ಪಂಜಾಬ್ ಅವ್ರೊಂದು ಕಡೆ, ತಮಿಳ್ನಾಡು ಅವ್ರೊಂದು ಕಡೆ, ಒಂಥರ ಬೇರೆ ಬೇರೆ ಬ್ರೇಕ್ ಇರೋದು, ಅವರವರು ಇದ್ಕೊಂಡು ಗ್ರೂಪ್ಸ್ ಇರೋದು. ಆ ಗ್ರೂಪಿಸಮ್ ಎಲ್ಲ ಹೋಗಿದೆ. ಈಗ ಟೀಮ್ ಇಂಡಿಯಾ ಚೆನ್ನಾಗಿ ಮಾಡ್ತಿದೆ ಅಂದರೆ ಇದೆಲ್ಲ ಒಂದೊಂದಾಗಿ ಗೊಂದಲಗಳು ಬಿಡಿಸಿ ಇದನ್ನು ಈಗ ತಂದಿದ್ದಾರೆ. ಸೊ ಅವರು ಆ್ಯಸ್ ಅ ಕ್ರಿಕೆಟರ್, ಆ್ಯಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ಈ ಥರ ನಿಮಗೆ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್, ಓಕೆ, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಈ ಕ್ಯಾರೆಕ್ಟರ್ನ ಇಟ್ ಕೇಮ್ ಆ್ಯಂಡ್ ಹ್ಯಾಂಡಿ ಫಾರ್ ಇಂಡಿಯನ್ ಕ್ರಿಕೆಟ್. ಇವಾಗ ಹೇಗಾಗಿದೆ ಅಂದರೆ ಎಷ್ಟು ಎಸ್ಟಾಬ್ಲಿಷ್ ಆಗಿದ್ದೀವಿ ಅಂದರೆ ಇವರು ಆಲ್ರೆಡಿ ಅದನ್ನ ಮಾರ್ಗದರ್ಶಿ ಮಾಡಿಕೊಟ್ಬಿಟ್ಟಿದ್ದಾರೆ, ಮುಂದಕ್ಕೆ ನಾವು ಹೆಂಗೆ ಹೋಗ್ತೀವಿ ಅಂದ್ಬಿಟ್ಟು. ಸೊ ಕ್ಯಾರೆಕ್ಟರ್ ಇದೆ. ಆಮೇಲೆ ಅವ್ರು ಜ್ಞಾಪಕ ಇಟ್ಕೊಳ್ಳಿ, ಅವ್ರು ಅಂಡರ್-19 ಕೋಚ್ ಇದ್ದರು. ಅವಾಗ ಅವರು ಖುದ್ದಾಗೆ ತೊಗೊಂಡು ನಾನು ನಮ್ಮ ಇಂಡಿಯನ್ ಟೀಮ್ನ ಡೆವಲಪ್ ಮಾಡ್ತೀನಿ ಅಂದ್ಬಿಟ್ಟು ಅಂಡರ್-19 ಕೋಚಾಗಿ ಬರ್ತಾರೆ. ಕೋಚಿಂದ ಅಲ್ಲಿಂದ ಡೆವಲಪ್ಮೆಂಟ್, ಚಾಂಪಿಯನ್ಶಿಪ್, ವರ್ಲ್ಡ್ ಕಪ್ ಗೆಲ್ತೀವಿ. ರಿಷಬ್ ಪಂತ್ ಬಗ್ಗೆ ಮಾತಾಡ್ತಾರೆ. ರಿಷಬ್ ಪಂತ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಇನ್ ದ ಫ್ಯೂಚರ್ ಅಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಇದು ತೊಗೋತಾರೆ, ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಗೆ ಡೈರೆಕ್ಟರಾಗಿ ಬರ್ತಾರೆ. ಅಲ್ಲಿ ಬಂದು ಪ್ರೊಫೆಷನಲಿಸಮ್ ತರ್ತಾರೆ, ಹಿಂಗಾಗಬೇಕು ಪ್ರೊಸೀಜರ್ ಇರಬೇಕು ಅಂತ ಬೇರೆಯವ್ರು ಶುರು ಮಾಡಿದರು. ಇವರು ಅದನ್ನ ಗಂಭೀರವಾಗಿ ಒಂದು ದಾರಿ ಇಟ್ಟು ಇದೇ ದಾರಿಯೊಳಗೆ ನಾವು ಹೋಗ್ಬೇಕು ಅಂದ್ಬಿಟ್ಟು ಅವರು ಮಾಡ್ತಾರೆ. ಸೊ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನೋಡಿ,
ಅವರು ನಾನು ಇಂಡಿಯನ್ ಕ್ರಿಕೆಟ್ಗೆ ಏನಾರು ಮಾಡಬೇಕು, ಅಂಡರ್-19 ಟೀಮ್ ಚೆನ್ನಾಗಿ ಮಾಡ್ತಿದ್ರು. ಆ ಹುಡುಗರೇ ಈಗ ಅರ್ಧಕ್ಕರ್ಧ ಹುಡುಗರು ಬಂದಿದ್ದಾರೆ ಟೀಮಲ್ಲಿ. ನೀವು ಆಮೇಲೆ ಎನ್ ಸಿ ಎಗೆ ಬಂದು ಇದು ಮಾಡಿದರೆ ಲಕ್ಷ್ಮಣ್ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, VVS ಲಕ್ಷ್ಮಣ್. ಸೊ ಇವ್ರದ್ದು ಏನು ಹೇಳ್ಬೇಕಂದ್ರೆ ಇವ್ರ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕ್ರಿಕೆಟ್ ಇಸ್ ಅಮೇಝಿಂಗ್. ಯಾಕಂದರೆ ಅವ್ರಿಗೆ ಇದೆಲ್ಲ ಬೇಕಾಗಿರಲಿಲ್ಲ. ಅವ್ರು ಕಾಮೆಂಟ್ರಿ ಮಾಡ್ಬೋದಾಯಿತು, ಕೋಚ್ ಇದು ಮಾಡ್ಬೋದಾಯಿತು. ಬಟ್ ಅವರಾದ್ರೂ ಇಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಏನೋ ಇರಬೇಕು. ಯಾಕಂದರೆ ಇವ್ರು ಕೋಚಿಂಗ್ ಕಲ್ತಿರೋದು ಬೇಸಿಕ್ಸು ABCD ತನಕ ಅವರು ಕರೆಕ್ಟಾಗಿದ್ದಾರೆ ಅವ್ರ ಗೇಮ್ ವೈಸ್. ಸೊ ಅದನ್ನು ನನಗೆ ತಂದುಬಿಟ್ಟು ಹೇಗೆ ಪ್ಲೇಯರ್ಸ್ನ ಮೋಲ್ಡ್ ಮಾಡಬೇಕು, ಅವ್ರಿಗೆ ಹೆಂಗೆ ಇದು ಮಾಡಬೇಕು, ಇದೆಲ್ಲ ತಂದು ಇವಾಗ ಇಟ್ಟಿದ್ದಾರೆ. ಇನ್ನು ಮುಂದೆ ನನಗೆ ಎಷ್ಟು ಭರೋಸೆ ಇರೋದಂದರೆ ಇವ್ರು ಮಾಡಿದ್ದಾರೆ, ಈ ಗಂಭೀರ್ ಅದೇ ಥರ ಅದನ್ನ ತೊಗೊಂಡು ಹೋಗ್ಬೇಕು. ಅಕಸ್ಮಾತ್ ಅವ್ರೇನಾದ್ರು ಆದರೆ ಅವ್ರು ಅದೇ ಥರ ಕ್ಯಾರೆಕ್ಟರ್ ತೋರಿಸಿ ಟೀಮ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಆಲ್ರೆಡಿ ಲೈನ್ ಆಮೇಲೆ ಒಂದು ಹಾಕಿದೆ ಇದು ಅಂದ್ಬಿಟ್ಟು. ಸೊ ದ್ರಾವಿಡ್ ಬಗ್ಗೆ ಮಾತಾಡ್ತಾನೆ ಇರ್ಬೋದು. ಯಾಕಂದರೆ ನಮ್ಮದು ಬೇಜಾನ್ ಇನ್ಸಿಡೆನ್ಸ್ ಇದೆ. ಅಂಡರ್-15 ನೋಡಿದಾಗ ಹೆಂಗೆ ಆಡಿದ್ರು, ಅಂಡರ್-19 ಹೆಂಗೆ ಆಡಿದ್ದಾರೆ, ಆ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡ್ಕೊಂಡ್ರೆ ಕೆಲವು ಟೈಮ್ ಏನಾಗೋದಂದರೆ ಅವರು ಫಾದರ್ ಭಾಳ ಫಾಲೋ ಮಾಡೋರು. ಅವ್ರ ಮಗನ ಕ್ರಿಕೆಟ್ ಬಗ್ಗೆ ಭಾಳ ಅವ್ರ ಫಾದರ್ ಭಾಳ ಇದಾಗಿದ್ರು ಅಂದ್ಬಿಟ್ಟು ಅವರು ಯಾವಾಗಲೂ ಸೀರಿಯಸ್ ಆಗಿ ಮ್ಯಾಚ್ ನೋಡೋರು. ಬಂದು ಆಮೇಲೆ ಅವನಿಗೆ ಚಾನ್ಸ್ ಕೊಡ್ತಿಲ್ದಿರಾಗ ನಾನು ಡೆಕ್ಕನ್ ಹೆರಾಲ್ಡ್ಗಿದ್ದೆ. ಆವಾಗ ನನ್ನ ಹತ್ರ ಬರ್ತಾರೆ, ಪಾಪ ಅವ್ರ ಮಗಂದು ಬರೆದಿದ್ದವರು ಈಗಲೂ ಇದೆ ನನ್ನ ಹತ್ರ, ಬರ್ದಿರೋದು ಇಷ್ಟು ಸ್ಕೋರ್ ಮಾಡಿದ್ದಾನೆ ಈ ಮ್ಯಾಚು ಆ ಮ್ಯಾಚ್ ಅಂದ್ಬಿಟ್ಟು ಒಂದು ಇದು ಥರ ಡಾಕ್ಯುಮೆಂಟ್ ಥರ ಮಾಡ್ಕೊಂಬಿಟ್ಟು ಅವರು ಅಷ್ಟು ಮಟ್ಟಕ್ಕೆ ಇದಿದ್ರು. ಅವರು ನಮ್ಮ ಮಗನ ಬಗ್ಗೆ ಆಡಬೇಕು ನೋಡಿ, ಎಷ್ಟು ಅವ್ರ ಪೇರೆಂಟ್ಸ್ ಇನ್ವಾಲ್ವ್ ಮಾಡೋದು. ಅವ್ರ ಮದರ್ ಅಂತೂ ಒನ್ ಆಫ್ ದ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವರು ಪ್ರೊಫೆಸರ್ ಆಗಿರ್ತಾರೆ ಅಂದ್ಬಿಟ್ಟು. ಸೊ ಅವ್ರ ಡ್ಯಾಡೀಸ್ ಇನ್ವಾಲ್ವ್ಮೆಂಟು ಅದೆಲ್ಲ ಈಗ ರಿಫ್ಲೆಕ್ಟ್ ಆಗ್ತಿದೆ. ಅದೇ ಅವ್ರು ತೋರಿಸ್ತಿದ್ದಾರೆ ನಮ್ಮ ಹುಡುಗರು ಹೆಂಗೆ ಬರಬೇಕು ಅಂದ್ಬಿಟ್ಟು. ಸೊ ಇಟ್ಸ್ ಅ ಗ್ರೇಟ್ ಜರ್ನಿ. ನಾನು ದ್ರಾವಿಡ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಭಾಳ ಹೆಮ್ಮೆ ಆಗತ್ತೆ. ಯಾಕಂದರೆ ಈಸ್ ನಾಟ್ ಜಸ್ಟ್ ಗ್ರೇಟ್ ಕ್ರಿಕೆಟರ್, ಇಸ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಅದು ನಾನು ಹತ್ರಾಗೆ ನೋಡಿದ್ದೀನಿ. ಆ್ಯಂಡ್ ವಿ ಕೀಪ್ ಇನ್ ಟಚ್ ವೆರಿ ರೇರ್ಲಿ. ಆಮೇಲೆ ಅವ್ರಿಗೆ ಇನ್ನೊಂದು ಇಂಟ್ರೆಸ್ಟ್ ಅಂದರೆ ಭಾಳ ಇಂಟ್ರೆಸ್ಟ್ ಇರೋದು ವೈಲ್ಡ್ ಲೈಫ್ ಬಗ್ಗೆ, ನಮ್ಮ ಫಾರೆಸ್ಟ್ ಬಗ್ಗೆ, ಹೇಗೆ ಅದನ್ನ ಕನ್ಸರ್ವ್ ಬೇಕು. ಅದರೊಳಗೂ ಭಾಳ ಪ್ರಾಕ್ಟಿಕಲ್ ಆಗಿದ್ದಾರೆ. ನಾವೇನಾರು ಹೋಗಿ ಈ ಥರ ಮಾತಾಡಬೇಕಂದಾಗ ಇಲ್ಲ, ನೀವು ಜನರದ್ದು ನೋಡಬೇಕು, ರೈತರದ್ದು ತೊಂದರೆನೂ ಇದೆ ಕಾಡು ಪಕ್ಕ, ಇದಕ್ಕೂ ತೊಂದರೆ ಇದೆ, ಇದಕ್ಕೊಂದು ಬ್ಯಾಲೆನ್ಸ್ ಅಪ್ರೋಚ್ ಬೇಕು ಅಂದ್ಬಿಟ್ಟು ಅಲ್ಲೂ ಅಷ್ಟೇ ಇದಕ್ಕೆ ಮಾತಾಡೋರು. ನಾವ್ಯಾಗಾದ್ರೂ ಹೋಗಿ ಹೇಳ್ತಿದ್ವಿ, ಇದ್ರ ಬಗ್ಗೆ ಏನೋ ಹೇಳೋ ನೀನು ಮಾಡಬೇಕು ಅಂದ್ಬಿಟ್ಟು. ಬಟ್ ಪ್ರಾಕ್ಟಿಕಲ್ ಈ ಥರ ಇಶ್ಯೂಸ್ ಇದೆ. ಅವನಿಗೆ ವೈಲ್ಡ್ ಲೈಫ್ ಅಂದರೆ ಭಾಳ ಖುಷಿ. ಹೋಗ್ತಾ ಇರ್ತಾರೆ, ಹೋದಾಗೆಲ್ಲ ನೋಡ್ಕೊಂಡು ಒಂದು ಟೂರೊಳಗೆ ಟೈಗರ್ ನೋಡ್ಕೊಂಡು ಹೋಗ್ತಾರೆ, ನೋಡಿದ್ದಾರೆ. ಸೊ ಎಲ್ಲ ಇದೆ ಅವ್ರದ್ದು, ಬ್ಯೂಟಿಫುಲ್. ಆ್ಯಂಡ್ ಇಟ್ಸ್ ಆನರ್ ಟು ಬಿ ಸ್ಪೀಕಿಂಗ್ ಅಬೌಟ್ ರಾಹುಲ್. ನಾನು ಅವ್ರ ಬಗ್ಗೆ ಒಂದು ಬುಕ್ ಬರೀಬೇಕಾಯಿತು, ಎಲ್ಲ ಕ್ರಿಕೆಟರ್ ಸೇರಿ ವೈಲ್ಡ್ ಲೈಫು ಮತ್ತು ಇದಂದ್ಬಿಟ್ಟು. ಅದು ದೇವ್ರು ನನಗೆ ಯಾವಾಗ ಶಕ್ತಿ ಕೊಡ್ತಾರೋ ಮಾಡ್ತೀನಿ. ಬೇಕಾದ್ರೆ ಅದರೊಳಗೆ ಮಸ್ತಾಗಿದೆ ಬರೆಯೋಕ್ಕೆ, ಮಸ್ತಾಗಿ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡ್ಬೋದು, ಬರಿಬೋದು ಅಂತ ಯೋಚಿಸ್ತಾ ಇದ್ದೀನಿ. ಸರ್, ಒಂದು ಪ್ರಶ್ನೆ ಸರ್. ಈಗ T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಇಂಡಿಯಾ, ಎಂಟೈರ್ ನೇಷನ್ ವರ್ಲ್ಡ್ ಮಾತಾಡ್ತಾ ಇದೆ. ಬಟ್ 2007 ವರ್ಲ್ಡ್ ಕಪ್ನ ರೀಕಾಲ್ ಮಾಡ್ತಿದ್ರು ಎಲ್ಲರೂ. ಅಂದರೆ ದ್ರಾವಿಡ್ ಕ್ಯಾಪ್ಟನ್ಶಿಪ್ ಅಲ್ಲಿ ಅವತ್ತು ಆ ಟೀಮ್ ಇಂಡಿಯಾಗೆ ಆದಂಥ ಒಂದು ವೆಸ್ಟ್ ಇಂಡೀಸ್ ಅದೇ ಜಾಗದಲ್ಲಿ ಒಂದು ಹಿನ್ನಡೆ, ಅದನ್ನ ಈಗ ದ್ರಾವಿಡ್ ಅವರು 17 ಇಯರ್ಸ್ ಆದ್ಮೇಲೆ ತಮ್ಮ ಟೀಮ್ ಅಂದ್ರೆ ದ್ರೋಣಾಚಾರ್ಯ ತರ ಹಿಂದೆ ನಿಂತು ನನ್ನ ಟೀಮ್ನ ಕರ್ಕೊಂಡೋಗಿ ಗೆದ್ದು ಅವರ ಒಂದೇನು ಕಳ್ಕೊಂಡಿದ್ರು ಅವತ್ತು ಅದನ್ನ ಗೆದ್ರು ಅಂತ. ಆ 2007 ವರ್ಲ್ಡ್ ಕಪ್ ಹೇಗಿತ್ತು ಸರ್ ದ್ರಾವಿಡ್ ಪಾಲ್ಗೆ? ಅದಾದ್ಮೇಲೆ ಏನಾಯ್ತು? ಅವರು ಒಂದಿಷ್ಟೇನಾದ್ರು ರೀಕಾಲ್ ಮಾಡ್ಬೋದಾ? ಅಲ್ಲ, ಈಗ ದ್ರಾವಿಡ್ ಕೂತಾಗ ಹೇಳ್ಬಿಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ಟು. ಇದು ರಿಡೆಂಪ್ಷನ್ ಅಲ್ಲ. ಅವಾಗ ಏನಾಯ್ತು ಅಂದರೆ ಇಂಡಿಯನ್ ಟೀಮ್ ಚೆನ್ನಾಗೇ ಇತ್ತು. ಆವಾಗ ನಮ್ಮ ಒಂದು ಕ್ರಿಕೆಟ್ ಕೋಚ್ ಇದ್ದರು, ಗ್ರೆಗ್ ಚಾಪಲ್ ಅಂದ್ಬಿಟ್ಟು, ಆಸ್ಟ್ರೇಲಿಯನ್. ಅವರು ನಮ್ಮ ಟೀಮ್ ಒಳಗೆ ಕಿರುಕುಳ ಮಾಡಿಬಿಟ್ಟಿದ್ರು. ಒಂದು ಟೀಮ್ ಆಡಬೇಕಂದ್ರೆ ಸ್ಟಡಿಯಾಗಿ, ಈಗ ನೋಡಿ ಇದೇ ಟೀಮ್ ಆಡ್ಬೇಕಾದ್ರೆ ಅದೇ 11 ಆಡಿಸ್ಕೊಂಬಂದಷ್ಟು ಫಸ್ಟು ಸಿರಾಜ್ ಆಡಿಸ್ತಾರೆ ಆ ವಿಕೆಟ್ಸ್ ಒಳಗೆ, ಎಲ್ಲಿ USA ಒಳಗೆ. ಆಮೇಲೆ ಕುಲ್ದೀಪ್ ಯಾದವ್ ತರ್ತಾರೆ, ಆಮೇಲೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇಲ್ಲಿ ಏನಾಯಿತು, ಇವರು ಬಂದ್ಬಿಟ್ಟು ಗ್ರೆಗ್ ಚಾಪಲ್ಲು ಅವ್ರು ಒಳ್ಳೇದೇ ಮಾಡೋಕ್ಕೆ ಬಂದರು. ಬಟ್ ಬೇರೆ ಥರ ಒಂಥರ ದಾದಾಗಿರಿ ಮಾಡಿಕೊಂಡು ನಾನು ಹೇಳ್ದಂಗೆ ಮಾಡಬೇಕು, ಸಚಿನ್ಗೆ ಒಂಥರ ಡಿಸ್ಮಿಸ್ ಮಾಡೋದು, ಇವ್ರು ಬೇರೆ ಸೀನಿಯರ್ ಪ್ಲೇಯರ್ಸ್ಗೆಲ್ಲ ಒಂಥರ ಇದು ಮಾಡಿದಾಗ ಆ ಟೀಮ್ ಒಳಗೆ ಇದು ಇರಲಿಲ್ಲ, ಏನಂದರೆ ಒಂದು ಒನ್ನೆಸ್ ಇರಲಿಲ್ಲ, ಯುನಿಟಿ ಇರಲಿಲ್ಲ. ಸೊ ಅವ್ರಿಗೆ ಏನಂದರೆ ಅನ್ಸರ್ಟಿನಿಟಿ ಅಂತೀವಿ.
ಏನು ಬಿಟ್ಟು ಒಂಥರ ಅಟ್ಮಾಸ್ಫಿಯರ್ ಇರಲಿಲ್ಲ ಕ್ರಿಕೆಟ್ ಆಡೋಕ್ಕೆ. ಇವತ್ತಿನ ಅಟ್ಮಾಸ್ಫಿಯರ್ ಕೊಟ್ಟರೆ ಅದು 8%, ಇದು 100% ಇರ್ಬೋದು. ಎಸ್, ಪ್ಲೇಯರ್ಸು ಫೇಲ್ ಆದರು, ಅದು ಒಪ್ಕೊಳ್ಳೋಣ. ಬಟ್ ಅದಕ್ಕೊಂದು ಕಾರಣ ಇರೋದಂದರೆ, ಒಂದು ಗ್ರೆಗ್ ಚಾಪೆಲ್ಲು ಬಂದು ನಮ್ಮ ಟೀಮನ್ನ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟಿದ್ರು. ಈಗ ಸಚಿನ್ ಓಪನರ್ ಇದ್ದಾಗ ಇಲ್ಲ ನೀವು ಮಿಡ್ಲ್ ಆರ್ಡರ್ ಆಡಬೇಕು, ಒಂದೊಂಥರ ಗಂಗೂಲಿಗೆ ಕಿರ್ಕುಲ, ಜಹೀರ್ ಖಾನ್ ಇರಲಿ, ಇವ್ರಿಗೆಲ್ಲ ಒಂಥರ ಕ್ರಿಯೇಟೆಡ್ ಅನ್ ಅಟ್ಮಾಸ್ಫಿಯರ್ ಯಾರೂ 100% ಕೊಡೋಕ್ಕಿರಲಿಲ್ಲ. ಇವತ್ತಿನ ಪ್ಲೇಯರ್ಸು ದ್ರಾವಿಡ್ ಏನು ಹೇಳಿದ್ರೆ 200% ಕೊಡೋಕ್ಕೆ ರೆಡಿ ಇದ್ದಾರೆ. 100% ಕೊಡೋಕ್ಕಾಗೋದು, ಬಟ್ ಐಮ್ ಸೇಯಿಂಗ್ ಆ ಪ್ರಿಪೇರ್ಡ್ನೆಸ್ ಇರುತ್ತೆ. ಕೋಚ್ ನಮ್ಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಮಾಡಬೇಕು ಅಂತ. ಅವಾಗ ಆ ಟೈಮೊಳಗೆ ಆ ಕೋಚು ಈ ಟೀಮ್ನ ಡಿಸ್ಟೆಬಿಲೈಸ್ ಮಾಡಿ ಅನ್ಸರ್ಟನಿಟಿ ತಂದು ಅದು ನಾವು ಫೇಲಿಯರ್ ಆಗಿದ್ದು ಅನ್ಫಾರ್ಚುನೇಟ್. ಅದು ಹೋದ್ರು, ಗೆಲ್ಲಕ್ಕೆ ಹೋದರು ನಾವು. ಯಾಕಂದರೆ ನಾನು 2003 ವರ್ಲ್ಡ್ ಕಪ್ ನೋಡಿದೆ, 99 ವರ್ಲ್ಡ್ ಕಪ್ ನೋಡಿದೆ, 96 ವರ್ಲ್ಡ್ ಕಪ್ ನೋಡಿದೆ, ಜೊತೆಗೆ ಇದ್ದೆ ಟೀಮ್ ಜೊತೆಗೆ. ಸೊ ಅಲ್ಲೂ ಗೆಲ್ಲಿಲ್ಲ. ಸೊ ಅದಕ್ಕೆಲ್ಲ ರಿಡೆಂಪ್ಷನ್ ಆಗಬೇಕಾದ್ರೆ 2011 ಗೆದ್ವಿ. ಈಗ 2024 ಗೆದ್ದಿದ್ದೀವಿ T20, ಅದು ODI. ಸೊ ದ್ರಾವಿಡಿಗೆ ನೀವು ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಜನ ಮಾತಾಡ್ಕೊಳ್ಳಿ, ಅದೊಂದು ಸ್ಟೋರಿ, ಒಂದು ಲೈನ್ ಆಫ್ ಥಿಂಕಿಂಗ್, ಒಂದು ಇದಂತ ಹೇಳ್ಬೋದು. ಬಟ್ ಅವ್ರಿಗೆ ಇದಾಗಲ್ಲ ಅಂತ ಹೇಳಿ. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ, ದ್ರಾವಿಡ್ ಅಂದ್ರೆ ಜೆಂಟಲ್ ಮ್ಯಾನ್, ಕೂಲ್ ಪ್ಲೇಯರ್, ಇದು ಅವರ ಒಂದು ಸ್ಟ್ಯಾಂಡರ್ಡ್. ಬಟ್ ಈಗ ಟ್ರೋಫಿ ಅವ್ರ ಕೈಗೆ ಬಂದಾಗ ಅವರು ಸೆಲೆಬ್ರೇಟ್ ಮಾಡಿದ್ದ ಒಂದು ರೀತಿ ಇದೆಯಲ್ಲ, ಅಗ್ರೆಸಿವ್ನೆಸ್ ಸೆಲೆಬ್ರೇಷನ್, ಏನ್ ಸರ್, ಯಾಕೆ ಅಂತ ಸಡನ್ ಆ ರೀತಿ? ಯಾವತ್ತೂ ನೋಡಿಲ್ಲ ನಾನು ದ್ರಾವಿಡ್ ಈ ಥರ. ನನಗೆ ಭಾಳ ಖುಷಿ ಆಯ್ತು ಅವ್ರ ಥರ. ಖುಷಿ ಎಲ್ಲ ಬಿಟ್ಟು ಬಂದಂಗೆ ಆಯಿತು. ಅದು ಅಗ್ರೆಷನ್ ಅಲ್ಲ, ಅದು ಜಾಯ್. ಅಷ್ಟು ದಿನ ಹಂಗೆ ಇತ್ತಲ್ಲ ಬಿಡ್ಕೊಂಡ್ಬಿಟ್ಟು, ಯಾವತ್ತು ಆ ಟ್ರೋಫಿ ಕೊಡ್ತಾರ ಕೈಗೆ, ಅವ್ರು ಖುಷಿಯಾಗಿ ಎಗರ್ತಾರಲ್ಲ, ನಮಗೆ ಖುಷಿ ಆಯಿತು. ನನಗೆ ಆ ವಿಡಿಯೋ ನೋಡ್ಬಿಟ್ಟು ನಾನು ಅವ್ರ ವೈಫಿಗೆ ಕಳಿಸ್ಕೊಟ್ಟಿದ್ದೆ, ಈ ಥರ ನೋಡೋಕ್ಕೆ, ದ್ರಾವಿಡ್ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ ಅಂದ್ಬಿಟ್ಟು. ಸೊ ಇಟ್ ವಾಸ್ ಜಸ್ಟ್ ಒನ್ ಏನೇಳ್ಬೇಕಂದ್ರೆ ಆ ಮೂಮೆಂಟ್ ಆಫ್ ಜಾಯ್ನ ತೋರಿಸ್ಕೊಳ್ಳೋದು. ಅಷ್ಟು ಇದಾಗೆ ಆ ಥರ ನಾವು ನೋಡೇ ಇಲ್ಲ ದ್ರಾವಿಡ್ನ. ದ್ರಾವಿಡು ಹೇಗಂದರೆ ಅವ್ರಿಗೆ ನಮ್ಮ ಕರ್ನಾಟಕ ಕ್ರಿಕೆಟ್ ಬಗ್ಗೆ ಭಾಳ ಇದಿದೆ. ಏನಾದ್ರು ಒಳ್ಳೇದಾಗಬೇಕು ಕರ್ನಾಟಕ ಕ್ರಿಕೆಟ್. ಎಲ್ಲ ಒಂದು ಕಡೆ ಆಗ್ತಿಲ್ದರೂ ಅವ್ರಿಗೆ ನೋವಾಗತ್ತೆ, ಏನೇನೋ ಆಗ್ತಾಯಿದೆ ಅಂದ್ಬಿಟ್ಟು ಅವ್ರಿಗೆ ಯೋಚನೆ ಇದೆ. ಸೊ ಅದನ್ನು ನಾವು ಯೋಚಿಸ್ಬೇಕಾಗಿರುತ್ತೆ. ಈಗ ದ್ರಾವಿಡ್ ವಾಟ್ ಕ್ಯಾನ್ ಈ ಡೂ ನೆಕ್ಸ್ಟ್? ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಕ್ರಿಕೆಟು ಹೋಗ್ಬಿಟ್ಟಿದೆ. ಎಲ್ಲ ಬಿಟ್ಟು ಸೀನಿಯರ್ ಪ್ಲೇಯರ್ಸಲ್ಲಿ ಹೊರಟೋಗಿದ್ದಾರೆ ರಂಜಿ ಟ್ರೋಫಿಯಿಂದ. ನಮ್ಮ ಸಿಸ್ಟಮೇ ಸರಿ ಇಲ್ಲ. ಈಗ ಸ್ವಲ್ಪ ರೆಡಿ ಮಾಡ್ಕೊಂಡು ಬರ್ತಿದ್ದಾರೆ, ಹಾಗಲ್ಲ. ಈಗ ದ್ರಾವಿಡ್ನ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ಇದೆಲ್ಲ ಮಾಡಿದ್ಯಾ, ಕರ್ನಾಟಕ ಕ್ರಿಕೆಟ್ ಉದುರ್ಕೊಂಬಿಟ್ಟಿದೆ, ಇದಕ್ಕಾದ್ರೂ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ರೆ ಒಳ್ಳೇದು ಅಂದ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಅವನಿಗೆ. ಯಾಕಂದರೆ ಇವತ್ತಿನ ಸ್ಥಿತಿ ನಮ್ಮ ಕರ್ನಾಟಕ ಕ್ರಿಕೆಟ್ ಎಷ್ಟು ಬ್ಯಾಡಾಗಿದೆ ಅಂದರೆ, ದುಡ್ಡು ಕೊಟ್ಟು ಆಡ್ತಾರೆ. ಇಸ್ ಶೇಮ್ಫುಲ್. ನಮ್ಮ ಸೆಲೆಕ್ಟರ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದಷ್ಟು ಜನ ಇದ್ದಾರೆ, ನಾಟ್ ಎವ್ರಿಬಡಿ, ಅವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ. ಅವರೇ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ಅವ್ರು ದುಡ್ಡು ತೊಗೊಂಡು ಹುಡುಗರಿಗೆ ಆಡಿಸ್ತಾರಲ್ಲ, ಇಂಥ ದೊಡ್ಡ ಪ್ಲೇಯರು ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರಬೇಕು, ಇಂಡಿಯನ್ ಟೀಮ್ಗೆ ಒಂದು ಹೆಮ್ಮೆ ತರಬೇಕು ಅಂದ್ಬಿಟ್ಟು 100% ಕೊಡ್ಬೇಕಾದ್ರೆ ಇವರೆಲ್ಲ ಏನು ಮಾಡ್ತಿದ್ದಾರೆ? ಇವರೆಲ್ಲ ನಾಲಾಯಕಗಳಿರಬೇಕು. ಸೊ ಇಂಥವ್ರನ್ನೆಲ್ಲ ಇವರು ಸ್ವಲ್ಪ ಇದು ಮಾಡಬೇಕಂದ್ರೆ, ಸೊ ಎಲ್ಲರೂ ಆ ಕ್ಯಾರೆಕ್ಟರ್ ತರಬೇಕು. ನಾನು ಆಡಿದ್ದೀನಿ, ನನಗೂ ಕರ್ನಾಟಕ ಕ್ರಿಕೆಟಿಂದ ಊಟ ಆಗಿದೆ, ನಾನು ಬೆಳೆದಿದ್ದೀನಿ, ಇದೇ ಥರ ನಾನು ಫ್ಯೂಚರ್ ಜನ್ರೇಷನ್ಸ್ಗಳು ನೋಡಬೇಕಂತ ಅದಿಲ್ಲ. ಸೊ ನಾನು ಕೇಳ್ಕೊತಾ ಇರೋದು, ಒಂದು ಸತಿ ಹೌದು ಕುಂಬ್ಳೆ ಮತ್ತು ಶ್ರೀನಾಥ್ ಬಂದರು ಅಡ್ಮಿನಿಸ್ಟ್ರೇಷನ್ಗೆ ಬಂದು, ಅವರು ಪಾಪ ಒಳ್ಳೆಯದೇ ಮಾಡಿದ್ರು. ಎಲ್ಲ ಒಂದು ಕಡೆ ಮೆಂಬರ್ಸ್ಗೆ ಬೇಜಾರು ಮಾಡಿರ್ಬೋದು, ಯಾಕಂದರೆ ಅದು ಬೇರೆ ಥರ, ಅದು ಕಾಕ್ಟೇಲ್ ಡಿನ್ನರ್ ಕಲ್ಚರು. ಅವ್ರು ಅದನ್ನ ಎನ್ಕರೇಜ್ ಮಾಡಲಿಲ್ಲ. ಅವ್ರು ಹೇಳಿದ್ದು ನಾವು ಬಂದಿರೋದು ಅಡ್ಮಿನಿಸ್ಟ್ರೇಷನ್ ಬೇರೆ ಕ್ರಿಕೆಟ್ಗೆ ಅಂದ್ಬಿಟ್ಟು. ಸೊ ನಾವೀಗ ಹೇಳೋದು ದ್ರಾವಿಡ್ಗೆ, ಅಟ್ಲೀಸ್ಟ್ ನಾವು ಈಗ ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ನಮ್ಮ ಕರ್ನಾಟಕ ಕ್ರಿಕೆಟ್ ವೆರಿ ಬ್ಯಾಡ್ ಸಿಚುವೇಶನ್. ದಯವಿಟ್ಟು ಏನಾದ್ರು ಒಂದು ಮಾಡೋಂಬಿಟ್ಟು ವಿ ಹೋಪ್ ದಟ್ ಈ ಟೇಕ್ಸ್ ಇಟ್ ಅಪ್. ಯಾಕಂದರೆ ಅದನ್ನು ಆಗ್ಬಿಟ್ರೆ ಇಲ್ ಬಿ ಫುಲ್ಫಿಲ್ಮೆಂಟ್. ಯಾಕಂದರೆ ಅವ್ರಿಗೆ ಇರೋದು ಆಸೆ ಅಂದರೆ ಈ ಕರ್ನಾಟಕ ಕ್ರಿಕೆಟ್ ಆಡೋದು ಚೆನ್ನಾಗಿರಬೇಕು, ಇಂಡಿಯನ್ ಕ್ರಿಕೆಟ್ ಚೆನ್ನಾಗಿರಬೇಕು ಅಂದ್ಬಿಟ್ಟು. ಸೊ ಇದೊಂದು ಅವ್ರು ಪ್ರಯತ್ನ ಮಾಡಿದ್ರೆ, ಯಾಕಂದರೆ ಅವರು ಒಂದು ಸತಿ ಹೇಳ್ಬಿಟ್ರೆ ಹಾಗೇ ಆಗತ್ತೆ. ಸೊ ಅದು ನಮಗೆ ಗೊತ್ತು. ಕೆಲವು ಇದು ಮಾಡಿದ್ದಾರೆ, ಹಿಂಗೆ ಆಗಬಾರ್ದಂದ್ರೆ ಆಗಿಲ್ಲ. ಸೊ ನಾವು ಹೇಳೋದು ದ್ರಾವಿಡ್ಗೆ, ದಯವಿಟ್ಟು ಯು ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್. ಇದನ್ನು ದಯವಿಟ್ಟು ಒಂದು ದಾರಿ ಮಾಡಿಕೊಟ್ಟು ಕರ್ನಾಟಕ ಕ್ರಿಕೆಟ್ನ ಕ್ಲೀನ್ ಮಾಡಿ. ಯಾಕಂದರೆ ಇವತ್ತನ್ನು ಹೇಳಬೇಕಂದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬೇಸರ.
ಕೆಲವು ಇದ್ದಾರೆ, ಕೆಲವರು ಆಡಿದ್ದಾರೆ, ಒಬ್ಬ ಇದ್ದಾರೆ, ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾನೆ ಒಬ್ಬ, ಇವತ್ತು ಅವ್ರ ಪ್ರೆಸಿಡೆಂಟು. ಇನ್ನೊಬ್ಬ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ ಗಲೀಜು, ನಮಗೆಲ್ಲ ಗೊತ್ತು ಏನಾಗ್ತಿದೆ ಅಂದ್ಬಿಟ್ಟು. ಸೊ ನಾವು ಕೇಳ್ಕೊತಿರೋ ಡ್ರಾವಿಡ್ಗೆ, ಯು ಅಚೀವ್ಡ್ ಎವ್ರಿಥಿಂಗ್ ಅಪ್ಪ, ವಿ ಆರ್ ಹ್ಯಾಪಿ, ವಿ ಕಮೆಂಡ್ ಯು, ನಿಮ್ಗೆ ಡ್ಯಾನ್ಸ್ ಆಡ್ತೀವಿ, ಎಲ್ಲ ಮಾಡ್ತೀವಿ. ದಯವಿಟ್ಟು ಇದು ಒಂದು ಕರ್ನಾಟಕ ಕ್ರಿಕೆಟ್ಗೆ ಒಂದು ದಾರಿ ಮಾಡಿಕೊಟ್ರೆ ಇಂಡಿಯನ್ ಕ್ರಿಕೆಟ್ಗೆ ಇನ್ನನ್ನ ಒಳ್ಳೆ ಪ್ಲೇಯರ್ಸ್ ಬರ್ತಾರೆ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಸರ್ ಒಂದು ಕ್ಯೂರಿಯಾಸಿಟಿ ಸರ್, ಅಂಡರ್-19 ವರ್ಲ್ಡ್ ಕಪ್ ಗೆದ್ಕೊಟ್ರು, T20 ವರ್ಲ್ಡ್ ಕಪ್, NCA ಒಂದಿಷ್ಟು ಒಳ್ಳೆ ಕೆಲಸ, ಮತ್ತೆ ಫ್ಯೂಚರ್ ಇಂಡಿಯಾನ ಸೃಷ್ಟಿ ಮಾಡೋದ್ರ ದ್ರಾವಿಡ್ ಪ್ರಮುಖ ಪಾತ್ರ. ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಅವ್ರನ್ನ ಮಾತಾಡಿದ್ರು, ನಾನು ನೆಕ್ಸ್ಟ್ ಇಂದ ಅನ್ಎಂಪ್ಲಾಯ್ಡ್, ನನ್ ಕೆಲಸ ಇಲ್ಲ ಅನ್ನೋ ಒಂದು ಕೋಟ್ ಬರುತ್ತೆ. ಹೆಂಗ್ ಸರ್ ಇಷ್ಟು ಸಿಂಪಲ್ ಆಗ್ಬಿಟ್ರೆ ಹಿಂಗೆ ಅಂತ, ಇಷ್ಟು ಅಚೀವ್ ಮಾಡಿ ಯಾವ್ದು ಬೇಕಾದ್ರೆ ಪೊಸಿಷನ್ ಸಿಗ್ಬೋದಾಗಿತ್ತು BCCI ಕಡೆಯಿಂದ? ಅಲ್ಲ, ಅವ್ರ ಮನ್ಸು ಮಾಡಿದ್ರೆ ನಾಳೆ KSA ಪ್ರೆಸಿಡೆಂಟ್ ಆಗ್ಬೋದು, BCCI ಪ್ರೆಸಿಡೆಂಟ್ ಆಗ್ಬೋದು, ಅದು ಬೇರೆ. ಅವ್ರು ಬಿಡ್ತಿರೋದು ಏನಕ್ಕಂದ್ರೆ ಫ್ಯಾಮಿಲಿ ಜೊತೆ ಇರೋಕ್ಕೆ. ಯಾಕಂದರೆ ಎಲ್ಲ ಬಿಟ್ಟು ಹೋಗೋದು, ಫಸ್ಟು ಕ್ರಿಕೆಟ್ ಆಡ್ಬೇಕಾದ್ರೆ ಸ್ಯಾಕ್ರಿಫೈಸ್, ಲೈಫೇ ಸ್ಯಾಕ್ರಿಫೈಸ್. ಅವ್ರು ಹೆಂಗೆ ಆಡ್ತಿದ್ರಂದರೆ ಕ್ರಿಕೆಟೇ, ಬೇರೆಲ್ಲ ಇರಲೇ ಇಲ್ಲ ಅವನಿಗೆ. ಚಿಕ್ಕ ಹುಡುಗಂದು ನಾನು ನೋಡಿದ್ದೀನಿ. ಕ್ರಿಕೆಟು, ಡಿಟರ್ಮಿನೇಷನ್, ಡಿಸಿಪ್ಲಿನ್ನು, ಪರ್ಫಾರ್ಮೆನ್ಸ್, ಆ ಸ್ಕಿಲ್ ಸೆಟ್ ಪ್ರಾಕ್ಟೀಸ್ ಮಾಡೋದು, ಬೇರೆದೆಲ್ಲ ಇರಲಿಲ್ಲ. ಎಂಜಾಯ್ಮೆಂಟ್ ಎಲ್ಲ ಬಿಟ್ಬಿಟ್ಟಿದ್ರು ಅವಾಗ. ಆಯಿತಾ, ಆಮೇಲೆ ಇಂಡಿಯನ್ ಟೀಮ್ ಜೊತೆ ಹೋದಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ನೀವು ಬರೇ ಕ್ರಿಕೆಟಾ, ಆಯಿತಾ. ತಿರ್ಗಾ ಆಮೇಲೆ ಕ್ರಿಕೆಟ್ ಬಂದು ಬಿಟ್ಟಾಗಿದ್ಮೇಲೆ ಯು ಬಿಕೇಮ್ ಅಂಡರ್-19 ಕೋಚ್, ಯು ಬಿಕೇಮ್ NCA ಡೈರೆಕ್ಟರ್, ಇಂಡಿಯನ್ ಟೀಮ್ ಕೋಚು. ಸೊ ಇದೆಲ್ಲ ಇದ್ದಾಗ ಅವನ ಲೈಫೇ ಎಲ್ಲ ಬಿಟ್ಬಿಟ್ಟಿದ್ದಾನೆ, ಫ್ಯಾಮಿಲಿ ಲೈಫ್ ಬಿಟ್ಟಿದ್ದಾನೆ. ಅವನು ಏನು ಎಂಜಾಯ್ ಮಾಡಬೇಕೋ ಮಾಡೋಕ್ಕಾಗ್ತಿಲ್ಲ. ಈಗಾರು ಮಾಡಲಿ. ಸೊ ನಾವು ಕೇಳ್ಕೊಡೋದು, ಅವನಿಗೂ ಟೈಮ್ ಕೊಡೋಣ, ಅವನಿಗೂ ಇರಲಿ ಅಂದ್ಬಿಟ್ಟು. ಈಗ ನೋಡಿ ಸಚಿನ್ ಹೆಂಗೆ ಅಂದರೆ, ಅವರು ನಾನು ಏನಕ್ಕೋ ಬರೋಲ್ಲ, ನಾನು ನನ್ನ ಪಾಟಿಗೆ ಇರ್ತೀನಿ ಅಂದ್ಬಿಟ್ಟು ಅವರು ಆರಾಮಾಗಿದ್ದಾರೆ. ಊರೆಲ್ಲ ತಿರ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಬೇಕಾದ್ರೆ ಅವರು ಎಷ್ಟೋ ವರ್ಷಗಳು ಕ್ರಿಕೆಟಿಂದ ಲೈಫ್ ಎಂಜಾಯ್ ಮಾಡಿರಲಿಲ್ಲ. ಈಗ ಡ್ರಾವಿಡ್ಗೂ ಟೈಮ್ ಬಂದಿದೆ. ಸಚಿನ್ ವರ್ಲ್ಡ್ ಕಪ್ ಗೆದ್ದರು ಆ್ಯಸ್ ಅ ಪ್ಲೇಯರು, ಇವರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ T20 ಅಂದ್ಬಿಟ್ಟು. ಅದಾದ್ಮೇಲೆ ಅವ್ರಿಗೆ ಮ್ಯಾಟ್ರ್ ಆಗೋಲ್ಲ. ಲೆಟ್ ಎಮ್ ಆಲ್ಸೋ ಎಂಜಾಯ್. ಯಾಕಂದರೆ ಈಗ ಅವ್ರಿಗೆ ಕೊಡೋಣ, ಟೈಮ್ ಕೊಡೋಣ, ನಾವೆಲ್ಲ ಅವ್ರಿಗೆ ಫ್ರೀಡಮ್ ಕೊಡಬೇಕು. ಫ್ರೀಯಾಗಿ ಬಿಟ್ಟು ಲೆಟ್ ಎಮ್ ಎಂಜಾಯ್ ವಾಟ್ ಈ ವಾಂಟ್ಸ್ ಟು ಡೂ ಅಂತ ಅದನ್ನು ನೋಡ್ಬೇಕು ನಾವು. ನಾನು ಕೇಳ್ಕೊತಿದ್ದೀನಿ ಕರ್ನಾಟಕ ಕ್ರಿಕೆಟ್ ಒಂದು ಮಾಡೋಂಬಿಟ್ಟು, ಯಾಕಂದರೆ ಅದ್ರೊಳಗೆ ಅಷ್ಟು ಎಫರ್ಟ್ ಇರೋಲ್ಲ ಒಂದೇನು ಡೈರೆಕ್ಷನ್ ಕೊಡೋಕ್ಕೆ. ಬಟ್ ನಾವು ಹೇಳೋದಂದರೆ ಸ್ವಲ್ಪ ಕೊಡಬೇಕು ಅವ್ರಿಗೆ. ಅವ್ರಿಗೇನು ಅನ್ಎಂಪ್ಲಾಯ್ಮೆಂಟ್ ಏನಿಲ್ಲ, ಅವರು ಇನ್ನೂ ಏನೇನೋ ಇದೆ ಅವ್ರದ್ದು ಮಾಡ್ತಿರ್ತಾರೆ. ಸೊ ಲೆಟ್ ಎಮ್ ಎಂಜಾಯ್ ವಾಟ್ ಎವರ್ ಹಿ ಹಸ್ ಅಚೀವ್ಡ್ ಆ್ಯಂಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ದ ಫ್ಯಾಮಿಲಿ. ಎಸ್ಪೆಷಲಿ ಮಕ್ಕಳು ಇಬ್ಬರು ಬೆಳೀತಿದ್ದಾರೆ, ಅವರು ಒಳ್ಳೆ ಕ್ರಿಕೆಟರ್ಸ್ ಆಗ್ತಿದ್ದಾರೆ. ಸೊ ಜೊತೆಗಿರಲಿ, ಲೆಟ್ ಎಮ್ ಎಂಜಾಯ್ ಲೈಫ್. ಸರ್ ಲಾಸ್ಟ್ ಕ್ವಶನ್ ಸರ್, ಆಫ್ಟರ್ ರಾಹುಲ್ ದ್ರಾವಿಡ್ ಅಂದರೆ ಬ್ರೈಟ್ ಫ್ಯೂಚರ್ ತೋರಿಸಿದ್ದಾರೆ ಇಂಡಿಯನ್ ಟೀಮ್ಗೆ. ಸೊ ಇಂಡಿಯನ್ ಟೀಮ್ ದ್ರಾವಿಡ್ ಅವರ ಇಲ್ಲದೆ ಯಾವ ರೀತಿ ಮುಂದೆ ಸಾಗಬೇಕು ಅಂತ ಲಾಸ್ಟ್ ಇದೊಂದು ಅಲ್ಲ, ಈಗ ಅವರು ಈ ಟೀಮ್ನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಅಂದರೆ, ಮ್ಯಾನೇಜ್ಮೆಂಟ್ ಇಸ್ ದ್ಯಾಟ್, ವಿತ್ ಅ ಕ್ಯಾಪ್ಟನ್ ಕೂತ್ಕೊಂಡು ಟೀಮ್ ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ದಿಸ್ ಇಸ್ ಹೌ ಪ್ರೋಸೆಸ್ ಇದೆ, ಇದನ್ನು ಹೆಂಗೆ ಅಚೀವ್ ಮಾಡ್ತೀವಿ ಅಂದ್ಬಿಟ್ಟು ದಾರಿ ಹಾಕಿದ್ದಾರೆ. ಸೊ ಈಗ ಇರೋದು ಏನಂದರೆ, ನೆಕ್ಸ್ಟ್ ಕೋಚ್ ಬರೋದು ಅದನ್ನೇ ಫಾಲೋ ಮಾಡಬೇಕು. ಫಾಲೋ ಮಾಡಿ ಪ್ಲೇಯರ್ಸ್ಗೂ ಈಗ ಜವಾಬ್ದಾರಿ ಏನಂದರೆ, ಈ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನಾವು ಆಡ್ತಿದ್ದೀವಲ್ಲ ಇವತ್ತು, ಫಿಯರ್ಲೆಸ್ ಕ್ರಿಕೆಟು, ಕಾನ್ಫಿಡೆಂಟ್ ಕ್ರಿಕೆಟ್ ಆಡ್ತಿರೋದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ಇದನ್ನೇ ನಾವು ಕಂಟಿನ್ಯೂ ಮಾಡಬೇಕು. ಎಲ್ಲೋ ಒಂದು ಕಡೆ ನೀವು ಫೇಲಿಯರ್ ಆಗ್ಬೋದು, ಡಸಂಟ್ ಮ್ಯಾಟರ್, ಆಡಿ ಗೆಲ್ಲಿ ಆಡ್ತಾನೇ ಇರಿ ವಿತ್ ಕಾನ್ಫಿಡೆನ್ಸ್ ಅಂದ್ಬಿಟ್ಟು ಅದನ್ನು ಅವರು ಕಂಟಿನ್ಯೂ ಮಾಡಬೇಕು. ಸೊ ಅದು ಇಂಪಾರ್ಟೆಂಟ್. ಪ್ಲೇಯರ್ಸ್ಗೂ ಅದೇ ಇದು ಬರಬೇಕು, ಹಿಂಗೆಲ್ಲ ಅಚೀವ್ ಮಾಡಿದ್ದೀವಿ ನಾವು ಬಿಟ್ಕೊಡ್ಬಾರ್ದು. ಯಾಕಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಒಳಗೆ ಇವತ್ತು ನಾವು ಹೇಳಬೇಕಂದ್ರೆ, ಧೈರ್ಯವಾಗಿ ಹೇಳಬೇಕಂದ್ರೆ, ನಮ್ಮದು ಇವಾಗ ಬ್ಯಾಟಿಂಗ್ ಇಸ್ ಎಸ್ಟಾಬ್ಲಿಷ್ಡ್, ಇನ್ನಷ್ಟು ಟ್ಯಾಲೆಂಟ್ ಇದೆ. ಬೌಲಿಂಗ್ ವಿ ಹ್ಯಾವ್ ವೆರಿ ಗುಡ್ ಪೊಟೆನ್ಷಿಯಲ್. ಒಂದು ಸ್ಪಿನ್ನರ್ಸ್ ಸ್ವಲ್ಪ ಗೊಂದಲ ಇದೆ, ಅದು ರೆಡಿ ಆದರೆ ಸಿಸ್ಟಮ್ ಒಳಗೆ ಅದು ಬರ್ತಾರೆ. ಈಗ ನಮ್ಮ ಪ್ರಾಬ್ಲಮ್ ಇದ್ದಿದ್ದು ಇಂಡಿಯನ್ ಟೀಮು ಫೀಲ್ಡಿಂಗು, ಅದು ಇಂಪ್ರೂವ್ ಆಗಿದೆ. ಈಗ ಯಂಗ್ಸ್ಟರ್ಸ್ ಬರೋದ್ರಲ್ಲಿ ಔಟ್ಸ್ಟ್ಯಾಂಡಿಂಗ್ ಫೀಲ್ಡಿಂಗ್. ಸೊ ಅದೆಲ್ಲ ಒಟ್ಟಿಗೆ ಬಂದಿದೆ ಈಗ. ಸೊ ಆಮೇಲೆ ನಮ್ಮದ್ರೊಳಗೆ ನಂಬರ್ ಆಫ್ ಪ್ಲೇಯರ್ಸ್ ಬೇಜಾನಿದ್ದಾರೆ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಲಾಜಿಸ್ಟಿಕ್ಸ್ ಇದೆ, BCCI ದುಡ್ಡಿದೆ. ಸೊ ಇದನ್ನು ಈಗ ನಾವು ಹೇಗೆ ಯೂಟಿಲೈಸ್ ಮಾಡಿಕೊಂಡು ನಾವು ನೆಕ್ಸ್ಟ್ 50 years ಕ್ರಿಕೆಟ್ ಡಾಮಿನೇಟ್ ಮಾಡಬೇಕು. ಒಂದು ಸತಿ ಆಸ್ಟ್ರೇಲಿಯಾ ಅವ್ರು ಮಾಡ್ತಾರೆ, ಇನ್ವಿನ್ಸಿಬಲ್ಸ್ ಅಂದ್ಬಿಟ್ಟು, ಸ್ಟೀವ್ ಆ ಟೀಮ್. ಸೊ ಅದೇ ಥರ ಈ ಟೀಮು ತೋರಿಸ್ಬೇಕು, ನಾವು ಯಾರಿಗೂ ಬಿಟ್ಕೊಡೋದಿಲ್ಲ ಜಾಗ ಅಂದ್ಬಿಟ್ಟು. ಇದ್ರೊಳಗೆ ಆಡಬೇಕು, ಆ ಕಾನ್ಫಿಡೆನ್ಸ್ಗೆ ಆಡಬೇಕು, ಆ ಗೋಲಾಗಿ ಆಡಬೇಕು. ನಾವು ಇದೇ ಬ್ರ್ಯಾಂಡ್ ಕ್ರಿಕೆಟ್ ಆಡ್ತೀವಿ ನಾವು ಎಲ್ಲ ಇದ್ರೊಳಗೂ, ನಾಟ್ ಜಸ್ಟ್ ಟೆಸ್ಟು ಚಾಂಪಿಯನ್ಶಿಪ್ಪು,
ODIನೂ ಗೆಲ್ತೀವಿ, T20 ಹೊಡಿತೀವಿ. ನಮ್ಗೆ ಯಾರು ಹತ್ರ ಬರಂಗಿಲ್ದಂಗೆ ಆಟ ತೋರಿಸ್ಬೇಕು. ಯಾಕಂದರೆ ನಮ್ಮ ಹತ್ರ ಎಲ್ಲ ಇದೆ ಈಗ. ಮುಂಚೆ ಇರಲಿಲ್ಲ, ಫೀಲ್ಡಿಂಗ್ ಇರಲಿಲ್ಲ, ಲಾಜಿಸ್ಟಿಕ್ಸ್ ಇರಲಿಲ್ಲ, ದುಡ್ಡು ಇರಲಿಲ್ಲ. 96ಇಂದ ದುಡ್ಡು ಬಂದಿದೆ. ಇವತ್ತು ನಾವು ಕ್ರಿಕೆಟ್ ಎಕನಾಮಿಕ್ ಸೂಪರ್ ಪವರ್ ಅಂತೀವಿ, ನಮ್ಮ ಹತ್ರನೇ ದುಡ್ಡು ಇರೋದು. ಸೊ ಎಲ್ಲ ಇದ್ದಿದ್ಮೇಲೆ ಈಗ ರೈಟ್ ವೇ ಆಫ್ ಇದಿದ್ರೆ ವಿ ಶುಡ್ ಬಿ ಚಾಂಪಿಯನ್ಸ್ ಫಾರ್ ದ ನೆಕ್ಸ್ಟ್ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್. ಇನ್ನು ಅದಕ್ಕಿಂತ ಮುಂಚೆನೂ ನಾವು ಮುಂದಕ್ಕೂ ನಾವು ಚಾಂಪಿಯನ್ಸ್ ಇರ್ಬೋದು ಅಂದ್ಬಿಟ್ಟು. ಬಟ್ ಅದು ಅಚೀವ್ ಮಾಡಬೇಕಂದ್ರೆ ನಾವು ಹೇಳ್ದಂಗೆ ಸೆಲೆಕ್ಷನ್ ಪಾಲಿಸಿ ಸರಿಯಾಗಿರ್ಬೇಕು ಜೂನಿಯರ್ ಲೆವೆಲ್ ಒಳಗೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಇಟ್ ನಾಟ್ ಜಸ್ಟ್ ಕರ್ನಾಟಕ, ಎಲ್ಲ ಕಡೆನೂ ಕೆಲವರು ಪೇರೆಂಟ್ಸ್ ಪವರ್ಫುಲ್ಲು, MP ಫೋನು, ಮಿನಿಸ್ಟ್ರ್ ಫೋನು, MLA ಫೋನು, ದುಡ್ಡು, ಬೇರೆ ಬೇರೆ ಇದೆಲ್ಲ ಇದೆ ಗೊಂದಲಗಳು. ಅದೆಲ್ಲ ನಿಲ್ಲಿಸ್ಬಿಟ್ರೆ ಮುಂದಕ್ಕೆ ಭಾಳ ಒಳ್ಳೆಯದಾಗುತ್ತೆ ಇಂಡಿಯನ್ ಕ್ರಿಕೆಟ್ಗೆ ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.